ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಪ್ರತಿನಿತ್ಯ ಕೂಡ ಹೊಸ ಮತ್ತು ವಿಭಿನ್ನ ಪ್ರಯತ್ನಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಇದೀಗ ಅದೇ ಸಾಲಿಗೆ ಮತ್ತೊಂದು ಅದ್ಭುತವಾದ ಸಿನಿಮಾ ಸೇರ್ತಾ ಇದೆ, ಮಾರ್ನಮಿ ಸಿನಿಮಾದ ಸಣ್ಣ ಸಣ್ಣ ತುಣುಕುಗಳನ್ನ ನೋಡಿ ನನಗನ್ನಿಸ್ತು ಈ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡೋದು ಕನ್ಫರ್ಮ್ ಅಂತ ಹೇಳಿ. ಮಂಗಳೂರು ಸೊಗಡಿನ ಸಿನಿಮಾ ಇದು. ಮಾರ್ನಮಿ ಅಂದ ತಕ್ಷಣ ನಿಮ್ಗೆ ಏನಪ್ಪಾ ಟೈಟಲ್ ಈ ತರ ಇದೆ ಅಂತ ಅನ್ಸಬಹುದು. ಮಂಗಳೂರು ಭಾಗದ ಜನತೆಗೆ ಆಲ್ರೆಡಿ ರೀಚ್ ಆಗಿರುತ್ತೆ. ಮಾರ್ನಮಿ ಅಂತ ಮಂಗಳೂರು ಭಾಗದಲ್ಲಿ ದಸರಾ ಹಬ್ಬಕ್ಕೆ ಹೇಳ್ತಾರೆ. ದಸರಾ ಹಬ್ಬಕ್ಕೂ ಈ ಸಿನಿಮಾಗೂ ಹಾಗಾದ್ರೆ ಏನಿದೆ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಇವತ್ತು ಇಡೀ ಚಿತ್ರತಂಡ ನನ್ ಜೊತೆ ಇರುತ್ತೆ. ಎಲ್ಲರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೆದಕುವಂತ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ. ನನ್ನ ಜೊತೆ ಹೀರೋಯಿನ್ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನಿಮ್ಗೆ ಗೊತ್ತೇ ಇದೆ, ರಿತ್ವಿಕ್ ಅವರು ಕಿರುತೆರೆಯಲ್ಲಿ ತಮ್ಮದೇ ಆದ ಹೆಸರನ್ನ ಮಾಡಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಸೊ ಇವತ್ತು ಮಾರ್ನಮಿಯ ಮೂಲಕ ಬೆಳ್ಳಿ ತೆರೆಗೆ ಎಂಟ್ರಿಯನ್ನ ಕೊಟ್ಟು ಬಿಟ್ಟಿದ್ದಾರೆ. ರಿತ್ವಿಕ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ನಿಮ್ಮ ಇಂಟ್ರೊಡಕ್ಷನ್ ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚಂದ ಹೇಳಿದ್ರೆ ಅಂತಂದ್ರೆ ಖುಷಿ ಆಗ್ಬಿಡ್ತು. ಹಿಂಗೆಲ್ಲ ಹೇಳ್ಬೇಕು ಅಂದ್ರೆ ನಾವು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚೈತ್ರ ಆಚಾರ್ ಅವರು ಕೊಟ್ಟ ಪಾತ್ರಗಳಿಗೆ ಯಾವುದೇ ಪಾತ್ರ ಕೊಡ್ಲಿ ಆ ಪಾತ್ರಕ್ಕೆ ಪ್ರಾಣವನ್ನೇ ಕೊಟ್ಟು ಬಿಡ್ತಾರೆ, ಜೀವವನ್ನೇ ತುಂಬಿಸಿ ನಟಿಸುವಂತ ಅದ್ಭುತ ಕಲಾವಿದೆ ಅಂತಾನೆ ಹೇಳ್ಬೋದು. ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲ, ಹೊರ ಭಾಗಗಳಲ್ಲೂ ಹೋಗಿ ನಮ್ಮ ಹೆಮ್ಮೆಯ ಕನ್ನಡತಿ ಹೆಸರನ್ನ ಮಾಡ್ತಾ ಇದ್ದಾರೆ. ಮಾರ್ನಮಿ ಸಿನಿಮಾದ ಮೂಲಕ ಇದೀಗ ಮತ್ತೊಮ್ಮೆ ನಮ್ಮನ್ನ ಭರ್ಜರಿಯಾಗಿ ರಂಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಯಶೋಧ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನ್ ಸೂಪರ್. ಎಷ್ಟು ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟಿರಿ. ನನಗೆ ಇಷ್ಟೆಲ್ಲ ನನ್ಗಿದ್ಯಾ ಅಂತ ಅನ್ಸ್ಬೇಕಾ ಕೊಟ್ಟಿದ್ದೀರಾ? ಇಲ್ವಾ, ತೆಲುಗು ತಮಿಳು ಎಲ್ಲಾ ಕಡೆ ಹೆಸರು ಮಾಡ್ತಾ ಇದ್ದೀರಾ. ನಮ್ ಕನ್ನಡತಿ ಎಷ್ಟು ಖುಷಿ ಇದೆ ಗೊತ್ತಾ ನಮ್ಗೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ನಾನು ಅದೇ ಅವಾಗ್ಲೇ ಆಫ್ ಕ್ಯಾಮ್ರಾ ಹೇಳ್ತಾ ಇದ್ನಲ್ಲ, ನಮ್ಮ ಹಬ್ಬ ಸೆಲೆಬ್ರೇಟ್ ಮಾಡಕ್ ನೀವ್ ಎಷ್ಟು ಚೆನ್ನಾಗಿ ರೆಡಿ ಆಗಿ ಸಿಂಪಲ್ ಆಗ್ಬಿಟ್ವಿ. ಮಾರ್ನಮಿ ದಸರಾ ಹಬ್ಬ ತರ ರೆಡಿ ಆಗಿದ್ದೀವಿ. ಅವ್ರು ಏನಕ್ಕೆ ಹಂಗ ರೆಡಿ ಆದ್ರು ಅಂತಂದ್ರೆ ಒಂದು ಅವ್ರು ಅದೇ ಭಾಗದವರು ಗೊತ್ತವ್ರಿಗೆ, ಅದಕ್ಕಾಗಿ. ಸರ್, ಮಾರ್ನಮಿ ನನಗೆ ನೀವು ತೋರಿಸಿದಂಥ ಸಣ್ಣ ಸಣ್ಣ ತುಣುಕಾಗಿರ್ಬೋದು, ಹಾಡಾಗಿರ್ಬೋದು, ರಿಲೀಸ್ ಆಗಿರುವಂಥ ಟೀಸರ್ ಆಗಿರ್ಬೋದು, ಎಲ್ಲವನ್ನ ಕೂಡ ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಪರ್ಸ್ನಲಿ ಇದು ಸ್ಯಾಂಡಲ್ವುಡ್ನಲ್ಲಿ ಹೆಸರು ಮಾಡುತ್ತೆ, ಹೊರ ಭಾಗಗಳಲ್ಲೂ ಕೂಡ ಇದರ ಹೆಸರು ಪಸರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ನಿಮ್ಮ ಮೊದಲ ರಿಯಾಕ್ಷನ್? ನಮಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬು ಅಥವಾ ಅಲ್ಲಿರೋ ಕ್ರೂ ಎಲ್ಲ ಹೇಳ್ತಿರ್ತಾರೆ. ಆ ಸೀನ್ ಮಾಡಿದಾಗ ಆಗಿರಬಹುದು, ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಹೇಳ್ತಿರ್ತಾರೆ. ಸೊ ಪ್ರತಿಯೊಂದು ಸೀನ್ ಮಾಡಿದಾಗ, ಪ್ರತಿಯೊಂದು ಫೈಟ್ ಮಾಡಿದಾಗ, ಸಾಂಗ್ ಮಾಡಿದಾಗಲೂ ಕೂಡ ಈ ಸೇಮ್ ರಿಯಾಕ್ಷನ್ ನಮ್ಗೆ ಅಲ್ಲಿ ಸಿಗ್ತಾ ಇತ್ತು. ಸೊ ನಮ್ಗೆ ಅಲ್ಲೇ ಒಂದಿಷ್ಟು ಕನ್ಫರ್ಮ್ ಇತ್ತು, ಓಕೆ ಇದೇನೋ ಒಂದು ವಿಭಿನ್ನವಾಗಂತೂ ಆಗುತ್ತೆ. ಅಂದರೆ ಹಿಂಗೆ ಬಂತು ಹಿಂಗೆ ಹೋಯ್ತು ಅನ್ನೋ ಥರದಲ್ಲ, ಒಂದೇನೋ ಒಂದು ಒಳ್ಳೆ ಟೀಮ್, ಒಂದು ಒಳ್ಳೆ ಕಥೆ ಇಟ್ಕೊಂಡ್ಬಂದರು ನಿಂತ್ಕೊಂತು ಅನ್ನೋ ಸಿನಿಮಾ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇತ್ತು. ಆ ತುಣುಕುಗಳನ್ನ ನೋಡಿ ನೀವು ಅದನ್ನು ಹೇಳಿದ್ದೀರಾ, ನಿಮ್ಗೆ ಆ ಫೀಲ್ ಕೊಡ್ತು ಅಂತಂದರೆ ಜನಕ್ಕೂ ಆ ಫೀಲ್ ಕೊಡುತ್ತೆ. ಅಷ್ಟು ಇವಾಗ ನಮಗೆ ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ನಿಮಗೆ ಮಾರ್ನಮಿ ಎಷ್ಟು ಸ್ಪೆಷಲ್ಲು, ಈ ಕಥೆನ ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ನಿಮಗೆ ಹೇಳಿ ಮಾಡಿಸಿದಂತಹ ಪಾತ್ರ ಅಂತ ಅನ್ಸುತ್ತೆ. ನಾನು ಆಗಲೇ ನೋಡ್ತೀನಿ ಸಣ್ಣ ಸಣ್ಣ ದೃಶ್ಯಗಳು ನೋಡಿದಾಗ, ಅದು ಬೇಬಿ ನಿಮ್ಮ ಜಾಗನ ಬೇರೆಯವ್ರಿಗೆ ಕೊಟ್ಟಿದ್ರೆ ಅದು ಫುಲ್ಫಿಲ್ ಆಗ್ತಿರ್ಲಿಲ್ಲ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಅಂದರೆ ನನಗೆ ಈ ಕಥೆನೇ ನಾನು ತಗೊಳ್ಳೋಕ್ಕೆ ಕಾರಣನೇ ಕಥೆ. ಬಿಕಾಸ್ ಒಂದು ಕಥೆಯಾಗಿ ಆ್ಯಸ್ ಅ ಹೋಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಎಲಿಮೆಂಟ್ಸ್ ಹೊಂದಿದೆ. ಇವಾಗ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಕಂಟೆಂಟ್ ಇರಬೇಕು, ಅದ್ರ ಜೊತೆ ಎಲ್ಲ ಎಷ್ಟೊಂದು ಮಸಾಲೆ ಐಟಮ್ಸು ಬೇಕು ನಮಗೆ ಇವಾಗ ಎಂಟರ್ಟೈನ್ ಆಗ್ಬಿಟ್ಟು ಈಚೆ ಬರೋಕ್ಕೆ. ಸೊ ಅದನ್ನು ಫಿಲ್ ಮಾಡೋಕ್ಕೆ ಎಲ್ಲವೂ ಇದೆ ಈ ಫಿಲ್ಮಲ್ಲಿ. ಆ್ಯಂಡ್ ಎಲ್ಲೂ ಇವಾಗ ಹೀರೋಯಿಸಮ್ ತೋರಿಸೋದು ಇಲ್ಲ ಬೇರೆ ಏನೋ ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಮಾಡೋದು ಸುಮ್ಮನೆ ಎಂಟರ್ಟೈನ್ಮೆಂಟ್, ಹುಚ್ಚು ಎಂಟರ್ಟೈನ್ಮೆಂಟ್ ಇಲ್ಲದೆ ಕಂಟೆಂಟ್ನ ಇಟ್ಕೊಂಡು ಅದೆಲ್ಲವನ್ನೂ ಸಂಭಾಳಿಸ್ಕೊಂಡು ಮಾಡೋದಿದೆಯಲ್ಲ, ಆ ಒಂದು ಬ್ಯಾಲೆನ್ಸ್ ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಯಿತು. ಕತೆ ಹೇಳುವಾಗ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ರಿಷಿ ಅವ್ರ ಕತೆ ಹೇಳ್ತಾರೆ, ತುಂಬ ಒಳ್ಳೆ ನರೇಟರ್ ಅವರು.
ಸೊ ಅವ್ರು ಹೇಗೆ ಅದನ್ನು ನರೇಟ್ ಮಾಡಿದ್ರು ಐ ಥಿಂಕ್ ಆ ಸ್ಕ್ರೀನ್ ಮೇಲೂ ಅದನ್ನೇ ತಂದಿದ್ದಾರೆ ಅನ್ನೋದು ಇವಾಗ ನನ್ನ ನಂಬಿಕೆ. ಕಥೆಯಾಗಿ ಹಂಗೆ ಇಷ್ಟ ಆಗಿದ್ದು ನನಗೆ. ಆ್ಯಂಡ್ ನನ್ನ ಪಾತ್ರವಾಗಿ ಈ ಪಾತ್ರನ ಈ ಸಿನಿಮಾದಿಂದ ಓಕೆ ತೆಗೆದುಬಿಟ್ರೆ ಈ ಕಥೆನೇ ಇರೋದಿಲ್ಲ, ಮಾನವಿಗೆ ಕಥೆನೇ ಇರೋದಿಲ್ಲ. ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಪಾತ್ರ ಇರಬೇಕಾದ್ರೆ ಆ್ಯಂಡ್ ಆ್ಯಸ್ ಅ ಹೋಲ್ ಸಿನಿಮಾ ಕಥೆನೂ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನನಗೆ ಇಲ್ಲ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಸಂಭಾವನೆನೂ ಕೊಟ್ಟಿರುವಾಗ ಇಲ್ಲ ಅನ್ನೋದಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಬಿಕಾಸ್ ಅದು ಸುತ್ತಿ ಬಳಸಿ ನನ್ನ ಹತ್ರನೇ ಬಂತು ಒಂದು ಈ ಕತೆ. ಅದು ಐ ಥಿಂಕ್ ಆ ಡೆಸ್ಟಿನಿನೂ ಆಗಿತ್ತು ಅನ್ಸುತ್ತೆ. ಸೊ ಇದೆಲ್ಲವೂ ಕೂಡ ಬಂದಾಗ ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲರೂ ಇರಬೇಕಾದ್ರೆ ನಾನು ಇದರಲ್ಲಿ ಭಾಗಿ ಆಗ್ಲೇಬೇಕು ಅನ್ನೋದು ಒಂದು ಹಂಬಲ ಜಾಸ್ತಿ ಆಗೈತೆ. ಸೊ ಹಂಗೆ ಆಗಿದ್ದಂತ ಒಂದು ಕತೆ ಮಾನವಿ. ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲವೂ ಚೆನ್ನಾಗಿ ಬಂದಿದೆ. ಸರ್, ಗಿಣಿರಾಮ ಆಗಿರ್ಬೋದು, ನಿನಗಾಗಿ ಆಗಿರ್ಬೋದು, ಅನುರೂಪ, ಈ 3 ಸೀರಿಯಲ್ಗಳ ಮೂಲಕ ಮಹಿಳೆಯರ, ಅದರಲ್ಲೂ ಕೂಡ ಹೆಣ್ಮಕ್ಳರ ಮನಸ್ಸನ್ನ ಗೆದ್ದು ಬಿಟ್ಟಿದ್ರಿ. ಇದೀಗ ಎಲ್ಲ ಕಿರುತೆರೆ ಸಾಕಪ್ಪ ಅಂತ ಹೇಳಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ಬೆಳ್ಳಿತೆರೆಯ ಫೀಲ್? ಬೆಳ್ಳಿತೆರೆ ಅಂದರೆ ಅದಕ್ಕೆ ಹೇಳಿದ್ದು, ಅಂದರೆ ಯಾರಿಗೂ ಗೊತ್ತೇ ಇಲ್ಲ ನಾನು ಮುಂಚೆ ಸಿನಿಮಾಗಳು ಮಾಡಿದ್ದಂತ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ಯಾರು ನಿಂತ್ಕೊಂಡು ಎಲ್ಲ ಫ್ಲಾಪ್ ಆಯಿತು ಸಿನಿಮಾಗಳು. ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲ. ಇದು ನನ್ನ ಮೊದಲನೇ ಸಿನಿಮಾ ಏನೂ ಅಲ್ಲ. ಗಿಫ್ಟ್ ಬಾಕ್ಸ್ ಮಾಡಿದ್ರಿ ಫಸ್ಟು 2 ವರ್ಷಗಳಂತ ಆಯಿತು. ಆಮೇಲೆ ಗಿಫ್ಟ್ ಬಾಕ್ಸ್ ಆಯಿತು. ಅದೆರಡು ರಿಲೀಸ್ ಆಯಿತು, 2 ಫ್ಲಾಪ್ ಆಯಿತು. ಸೊ ಎಲ್ಲೂ ಹೆಸರು ಬರಲಿಲ್ಲ, ನಾನು ಮಾಡಿದೆ ಅಂತ ನನಗೆ ಯಾರಿಗೂ ಗೊತ್ತೂ ಆಗಲಿಲ್ಲ. ಅದಾದ ನಂತರ 2 ಸಿನಿಮಾ ಇದೆ, ಅದು ರೆಡಿಯಾಗಿದೆ, ಅದನ್ನು ರಿಲೀಸ್ ಆಗಿಲ್ಲ ಅಷ್ಟೇ. ಸೊ ತದನಂತರ ಇದು 5ನೇ ಸಿನಿಮಾ ನಂದು. ಹಾಂ, 5ನೇ ಸಿನಿಮಾ ಇದು. ಬಟ್ ಇದೊಂಥರ ರೀಲಾಂಚ್ ಆದ್ರೂ ಫಸ್ಟ್ ಸಿನಿಮಾ ತರ ಮಾಡಿದ್ದಾರೆ ಕೆಲಸ. ಹೌದು. ಸೊ ಅಂದರೆ ಚೇಂಜಸ್ ನನಗೆ ಗೊತ್ತು, ಸ್ಮಾಲ್ ಸ್ಕ್ರೀನ್ಗೂ ಮತ್ತು ಬಿಗ್ ಸ್ಕ್ರೀನ್ಗೂ ನಂಗೆ ಚೇಂಜಸ್ ಗೊತ್ತು. ಆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಯಾಕಂದರೆ ಇಲ್ಲಿ ಬಂದು ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಇವಾಗ ತುಂಬ ದೃಢವಾಗಿ, ತುಂಬ ಕಾನ್ಫಿಡೆಂಟ್ ಆಗಿ ಇಲ್ಲಿ ಮಾರನ ಮೇಲೆ ನಿಂತ್ಕೊಂಡಿದ್ದೀನಿ ಈಗ. ಸರ್, ತುಂಬ ರಗಡು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿತ್ತು ಇಡೀ ಜರ್ನಿ, ಮಾರ್ನಮಿ ಜರ್ನಿ ಹೇಗಿತ್ತು ಸರ್ ನಿಮಗೆ? ಜರ್ನಿ ಅಂದರೆ ನಾನು ಸ್ಕ್ರ್ಯಾಚಿಂದನೂ ಸ್ಟಾರ್ಟ್ ಮಾಡಿದ ಜರ್ನಿ ಇದು. ಶೆಟ್ಟರ್ ಅಂದರೆ ಡೈರೆಕ್ಟ್ರು ಗಿಣಿರಾಮಲ್ಲಿ ನಂಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು. ಆವಾಗಿಂದ ನನಗೆ ಪರಿಚಯ ಅವರು. ಗಿಣಿರಾಮ್ ಆದಮೇಲೆ ನಾನು ಒಂದಿಷ್ಟು ಸಿನಿಮಾ ಮಾಡಬೇಕು ಅಂತ ಗ್ಯಾಪ್ ತೊಗೊಂಡೆ. ಅದು ಅವ್ರಿಗೆ ಗೊತ್ತಿತ್ತು, ಇವ್ರು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಅಂದ್ಕೊಂಡು. ಅವರು ಬೇರೆ ಕೆಲಸದಲ್ಲಿ ಮಂಗಳೂರು ಬಂದಿದ್ದರು. ಅಲ್ಲಿ ಅವ್ರು ಯಾರೋ ಒಬ್ಬರು ಸ್ನೇಹಿತರು ಸಿಗ್ತಾರೆ. ಅವರು ಒಂದು ಲೈನ್ ಹೇಳ್ತಾರೆ ಕತೆದು, ಸುದ್ದಿ ಆರ್ಯನ್ ಅಂತ ಅವರು ಕತೆ ಬರ್ತಿರೋದು. ಅವ್ರು ಇವ್ರಿಗೆ ಕತೆ ಹೇಳಿದಾಗ ಇವ್ರಿಗೆ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇವ್ರು ಅವತ್ತು ಫೋನ್ ಮಾಡಿದ್ರು, ಡಾರ್ಲಿಂಗ್ ಒಂದು ಲೈನ್ ಇದೆ ಕೇಳ್ತೀರಾ? ಸರಿ ಬನ್ನಿ ಅಂತಂದೆ. ಮನೆ ಬಂದರು, ಕತೆ ಹೇಳಿದ್ರು. ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ನನಗೇನೋ ಒಂದಿಷ್ಟು ಅನಿಸ್ತು, ಅದನ್ನು ಹೇಳಿದೆ, ಇದು ಹಿಂಗೆ ಹಾಕಿದ್ರೆ ನೋಡಿ ಅಂತಂದೆ. ಆಮೇಲೆ ಅಂದರೆ ನಿರ್ದೇಶಕರು ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಬಟ್ ನಂಗೆ ಆ ಕತೆ ಕೇಳಿದಾಗ ಏನು ಬೇಕಿತ್ತು ಅಂತ ನಾವು ಒಂದಿಷ್ಟು ಏನೋ ಇನ್ಪುಟ್ಸ್ ಕೊಟ್ಟೆ. ಸರಿ ಅಂದ್ಕೊಂಡು ಅವ್ರು ಹೋದರು. ಒಂದು 6 ತಿಂಗಳಾಯ್ತು, ಸುದ್ದಿನೇ ಇಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಮರ್ತರಿರೋ ಅಂದ್ಕೊಂಡೆ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಅಲ್ಲಿ ಒಂದು ರೆಡಿ ಮಾಡಿದ್ದೀನಿ ಬರಲ್ಲ ಬನ್ನಿ ಅಂತಂದೆ. ಬಂದು ಕತೆ ಹೇಳಿದ್ರು. ಎಷ್ಟು ಅದ್ಭುತವಾಗಿತ್ತು ಕತೆ ಅಂತಂದರೆ, ಇವಾಗ ಇವ್ರು ಹೆಂಗೆ ಖುಷಿ ಪಟ್ಟಲ್ಲ, ನಾನು ಅಷ್ಟೇ ಖುಷಿ ಪಟ್ಟೆ. ಸಕ್ಕತ್ತ ಮಾಡ್ಕೊಂಡಿರೋ ಕತೆನ ಇವ್ರು ಹೇಳ್ದಂಗೆ ಅವ್ರು ಅದ್ಭುತವಾಗಿ ಕತೆ ಹೇಳ್ತಾರೆ. ಹಂಗೆ ಹೇಳಿದ್ರು. ಅವ್ರು ಪ್ರತಿಯೊಂದು ಸೀನ್ ಹೇಳಿದಾಗಲೂ ನನಗೆ ಅದೆಲ್ಲ ಹಿಂಗೆ ಹೋಗ್ತಾ ಇತ್ತು. ನನಗೆ ನಾನು ಹಿಂಗೆ ಓಡ್ ಬರ್ತಾ ಇದ್ದೆ, ಅದೇನೋ ಕತೆ ಏನಿದೆ ಅದೆಲ್ಲ ಹಿಂಗೆ ನಂಗೆ ಪಿಕ್ಚರ್ ಹೋಗ್ತಾ ಇತ್ತು. ಹಿಂಗೆ ಆಯಿತು ಅಂತಂದ್ವಿ. ಆಮೇಲೆ ಕತೆ ಚೆನ್ನಾಗಿದೆ, ನಿರ್ದೇಶಕರಿದ್ದಾರೆ, ಹೀರೋ ಇದ್ದೀನಿ, ಬೇರೆ ಯಾರೂ ಇಲ್ಲ, ಪ್ರೊಡ್ಯೂಸರ್ ಇಲ್ಲ, ಏನೇನೂ ಇಲ್ಲ. ನಾವಿಬ್ಬರೇ ಕನಸು ಕಾಣ್ತಾ ಇದ್ದೀವಿ. ಓಕೆ ಸಿನಿಮಾ ಮಾಡೋಣ. ಸರಿ ಆಯಿತು. ಅವ್ರು ಹೇಳಿದ್ರು ಓಕೆ ಪ್ರೊಡ್ಯೂಸರ್ ಹುಡ್ಕೋಣ ಇನ್ಮೇಲೆ ಅಂತಂದು. ಆಯಿತು ಹುಡ್ಕೋಣ. ಅವ್ರು ಹುಡ್ಕೋ ಸ್ಟಾರ್ಟ್ ಮಾಡಿದ್ರು. ನನಗೆ ಯಾರು ಪರಿಚಯ, ನಾನು ಎಲ್ಲರಿಗೂ ಪಿಚ್ ಮಾಡಿದೆ, ಈ ಥರ ಒಂದು ಕತೆ ಇದೆ, ಈ ಥರ ಒಂದು ಕತೆ ಇದೆ ಅಂತ. ಎಲ್ಲ ಕಡೆ ಮಾಮೂಲಿ ಸೇಮ್ ಡೈಲಾಗ್, ಖಂಡಿತ ಮಾಡೋಣ, ಈಗಲ್ಲ ನೆಕ್ಸ್ಟ್ ಇಯರ್ ಮಾಡೋಣ, ಹೇಳ್ತೀವಿ ಅಂತೆಲ್ಲ ಸ್ಟಾರ್ಟ್ ಆಯಿತು. ಅದಾಯಿತು. ಎಲ್ಲಿಂದನೂ ಪಾಸಿಟಿವ್ ಆಗಿಲ್ಲ, ಅವ್ರ ಕಡೆನೂ ಯಾವುದೂ ಇಲ್ಲ. ಬಟ್ ಹೋಪ್ ಬಿಟ್ಟಿಲ್ಲ, ನಾವು ಏನೋ ಒಂದು ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದೀವಿ, ಹುಡುಕ್ತಾನೆ ಇದ್ದೀವಿ. ಆವಾಗ ಈಗ ಪ್ರೊಡ್ಯೂಸರ್ ಇದ್ದಾರೆ ನಿಶಾಂತ್ ಅಂತ ಇದ್ದಾರಲ್ಲ, ಇವ್ರು ನಂಗೆ ತುಂಬ ಹಳೆ ಪರಿಚಯ. ಅವರು ನಾನು ಅನುರೂಪ ಮಾಡ್ಬೇಕಂದ್ರೆ ಪರಿಚಯ ಅವರು. ನಾವು ಅದೇ ಹೇಳ್ತಾ ಇದ್ದೆ, ತುಂಬ ಪ್ರೀಮಿಯರ್ ಶೋಗಳೇ ನಾವು ಸಿಗ್ತಾ ಇದ್ವಿ. ಸಿನಿಮಾಗೆ ಹೋದಾಗ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ, ಇದು ಚೆನ್ನಾಗಿತ್ತು, ಇದು ಡಬ್ಬಾ ಥರ ಇತ್ತು, ಅದು ಅದ್ಭುತವಾಗಿತ್ತು ಅಂತೆಲ್ಲ ಮಾತಾಡ್ತಾ ಇದ್ವಿ. ನಾನು ಸ್ಟೋರಿ ಹಾಕಿದಾಗ ಅವ್ರು ಏನೋ ಒಂದು ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು ಕಾಮಿಡಿಯಾಗಿ. ಯಾವಾಗಲೂ ರಿಪ್ಲೈ ಮಾಡ್ತಾ ಇರ್ತಾರೆ ಅವರು, ಬರೀ ಇದೇ ಆಯಿತು ಸಿನಿಮಾ ಮಾಡುವಂತೇನೋ ರಿಪ್ಲೈ ಮಾಡಿದ್ರು. ನಾನು ಅವಾಗ ದುಡ್ಡು ಹಾಕ್ರಿ KGF ಥರ ನಾವು ಸಿನಿಮಾ ಮಾಡ್ತೀವಿ ಅಂತ ನಾನು ರಿಪ್ಲೈ ಮಾಡಿದೆ ಅವ್ರಿಗೆ. ಕತೆ ಹೇಳು ಅಂತಂದ್ರು. ನಾನು ಸುಮ್ಮನೆ ಬಿಡಿ ಅಂತಂದೆ. ಸೀರಿಯಸ್ ಆಗಿ ಹೇಳ್ತೇನೆ, ಕತೆ ಹೇಳಪ್ಪ ಅಂತಂದರು. ನನಗೆ ಅವಾಗ ನಿಜವಾಗ್ಲೂ ಪ್ರೊಡ್ಯೂಸ್ ನಂಗೆ ಗೊತ್ತಿಲ್ಲ, ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅದು ಏನೂ ಗೊತ್ತಿಲ್ಲ ನನಗೆ. ನಾವು ಒಂದೇ ರೆಡಿ ಮಾಡ್ಕೊಂಡಿದ್ವಲ್ಲ ಕಳ್ಸೋಕ್ಕೆ ಅಂತ, ಅದನ್ನ ಅವ್ರಿಗೆ ಕಳಿಸಿದೆ. ಆವಾಗ ಅವ್ರು ಹೇಳಿದ್ದು, ನಾನು ಇನ್ನು ಓದಿದೆ, ನಂಗೆ ಓಕೆ ಅನ್ನಿಸ್ತು. ಯಾಕೆಂದರೆ ಇದು ನಾನು ಇಮ್ಯಾಜಿನ್ ಹೆಂಗೆ ಮಾಡ್ತಿದ್ದೀನಿ ಅದು ಬೇರೆ ಥರ ಇರುತ್ತೆ, ನೀವು ಕತೆ ಹೆಂಗೆ ಇಮ್ಯಾಜಿನ್ ಮಾಡಿರ್ತಾರೆ ನಿಮಗೆ ಗೊತ್ತಿರುತ್ತೆ, ಅದು ಬಂದು ಕತೆ ಹೇಳೋಕ್ಕಾಗತ್ತಾ ಅಂದರು. ಶೆಟ್ರಿಗೆ ಫೋನ್ ಮಾಡಿದೆ. ಶೆಟ್ರೆ ಯಾರೊಬ್ರು ಸಿಕ್ಕಿದ್ದಾರೆ, ನಂಗೆ ಪರಿಚಯ ಇರೋರು ತುಂಬ, ಕತೆ ಹೇಳೋಣ, ಮುಂದೆ ನೋಡ್ಕೊಳ್ಳೋಣ ನಡೀರಿ ಅಂತ ಹೇಳಿದೆ. ಶೆಟ್ರ್ ರೆಡಿ ಅಂತಂದರು. ಹೋದ್ವಿ, ಕತೆ ಹೇಳಿದ್ವಿ.
ಎಲ್ಲರೂ ಹೆಂಗೆ ಇಷ್ಟ ಆಗುತ್ತೆ ಅವ್ರಿಗೂ ಹಂಗೆ ಇಷ್ಟ ಆಯಿತು. ಅದಾದ್ಮೇಲೆ ಅವ್ರು ಹೇಳಿದ್ರು ಮಾಡಿ, ಬಟ್ ಅವ್ರು ಹೇಳಿದ್ದೇನು ಅಂತಂದರೆ ನನಗೆ ನೀನು ಪರಿಚಯ ಇದೆಯಾ, ಬಟ್ ಈ ಶೆಟ್ಟರ್ ಅಂತ ಗೊತ್ತಿಲ್ಲ. ನನಗೆ ಶೆಟ್ಟರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ರ ಕೆಲಸ ನನಗೆ ಗೊತ್ತು, ಹೌದು ಸಖತ ಮಾಡ್ತಾರೆ, ಇವ್ರು ಏನು ಕೊಟ್ಟರು ಮಾಡ್ತಾರೆ ನನಗೆ ಗೊತ್ತು, ಬಟ್ ನಿಶಾಂತ್ ಗೊತ್ತಿಲ್ಲ ಅದು. ಯಾಕಂದ್ರೆ ಅವ್ರು ನನ್ನ ನೋಡಿದ್ರೆ ಅವ್ರು ನೋಡಿಲ್ಲ. ಹೌದು ಮಜಾ ನೀನು ನನಗೆ ಗೊತ್ತು, ನಿನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಬಟ್ ಇವ್ರನ್ನ ಹೆಂಗೆ ನಂಬಿ ಎಷ್ಟು ದುಡ್ಡು ಹೆಂಗೆ ಹಾಕ್ಲಿ ನಾನು ಅಂತ ನನಗೊಂದು ನಂಬಿಕೆ ಬೇಕಿಲ್ಲ ಅಂತಂದ್ರೆ ನಂಗೆ ವ್ಯಾಲಿಡ್ ಅಂತ ಅನಿಸ್ತು. ತಪ್ಪೇನಿಲ್ಲ, ಅಷ್ಟು ಕೋಟಿ ಹಾಕ್ತಾರೆ ಅಂದಾಗ ಅವ್ರು ಹೆಂಗೆ ಹಾಕ್ತಾರೆ, ಹೆಂಗೆ ನಂಬಿ ಹಾಕ್ತಾರೆ ನಮ್ಮೆಲ್ಲದನ್ನ. ಆಮೇಲೆ ಅವರೇ ಒಂದು ಹೇಳಿದ್ರು, ಒಂದು ಟೀಸರ್ ಥರ ಮಾಡ್ಕೊಂಬನ್ನಿ, ಸೊ ನನಗೆ ನೀವೆಲ್ಲ ಪ್ರಾಪರ್ ಟೀಮ್ ಕಟ್ಟಿದ್ಯಾ, ನೀನು ಎಲ್ಲ ಆಗುತ್ತೆ ಅನ್ನೋ ನಂಗೆ ಕಾನ್ಫಿಡೆನ್ಸ್ ಬಂದರೆ ಖಂಡಿತವಾಗ್ಲೂ ಮುಂದುವರೋಣ ಅಂತ ಹೇಳಿದ್ರು. ಆ ಟೀಸರ್ ದುಡ್ಡು ಅವರೇ ಕೊಟ್ಟರು. ಅವಾಗ ನಾನು ನಿರ್ದೇಶಕರು 5 ದಿವಸ ನಿಮ್ಮ ಊರ ಕಡೆ ಹೋದ್ವಿ. 5 ದಿನ ಫುಲ್ ಎಲ್ಲ ಸುತ್ತಾಡ್ಕೊಂಡು ಒಂದು ಲೊಕೇಶನ್ ಫುಲ್ ಏನು ಗಮ್ಮತ್ತಿಲ್ಲ ಅಲ್ಲಿ. ಮೀನ್ಗಿನ್ ತಿನ್ನೋಣ ಅಂದ್ರೆ ನೀವು ಬೇರೆ ವೆಜ್ಜು. ಶೆಟ್ರ್ ಬೈಕೊಂಡು ಡಲಿಂಗ್ ಮೀನು ನೋಡಿ ಅಂತ ಅವ್ರು ತಿನ್ನೋದು, ನಾನು ಸ್ಮೆಲ್ ಚೆನ್ನಾಗಿದೆ ಅಂತ. ಸೊ ಒಂದು 5 ದಿವಸ ನನಗೇನಿತ್ತು ಅಂದರೆ, ಈಗ 5 ದಿನಕ್ಕೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಪ್ರೊಡ್ಯೂಸರ್, 5 ದಿನಕ್ಕೆ ಅಲ್ಲಿ ನಮ್ಮ ಸ್ಟೇಗೆ ಊಟಕ್ಕೆಲ್ಲ ಕೊಟ್ಟಿರ್ತಾರೆ. ನನಗೇನು ಅಂದರೆ ದುಡ್ಡು ಉಳಿಸ್ಬೇಕು ಅಲ್ಲಿ, ನನಗೂ ಶೆಟ್ರಿಗೂ ಇದ್ದಿದ್ದು ಅದೇ. ಅಂದರೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ನಾವು ಖರ್ಚು ಮಾಡ್ಕೊಂಡು ಬರೋದಲ್ಲ, ಅದಕ್ಕಿಂತ ಮುಂಚೆ ಕೆಲಸ ಮುಗಿಸ್ಕೊಂಡ್ಬಂದು ಅವ್ರಿಗೆ ದುಡ್ಡು ನಾವು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಹೋದ್ವಿ, 1 ಡೇ ಆಯಿತು, 2nd ಡೇ ಆಯಿತು, ಹುಡುಕ್ತಾ ಇದೀವಿ, ಕಾಡಲ್ಲಿ ಓಡಾಡ್ತಾ ಇದೀವಿ, ಏನೆಲ್ಲೋ ಮಾಡ್ತಾ ಇದೀವಿ, ಲೊಕೇಶನ್ ಸಿಗ್ತಾನೆ ಇಲ್ಲ. 4th ಡೇ ನಾನು ಇವರು ಟೆನ್ಷನ್ ಆಗ್ಬಿಟ್ರಿ, ಏನು ಗುರು 4ನೇ ದಿವಸ ಆಯಿತು, ವಾಪಸ್ ಹೋಗ್ಬೇಕು ನಾಳೆಗೆ, ನಾವು ಲೊಕೇಶನ್ ಸಿಕ್ಕಿಲ್ಲ. ಡೈಲಿ ಫೋನ್ ಮಾಡೋದು ಪ್ರೊಡ್ಯೂಸರ್ಗೆ, ಸರ್ ನೋಡಿದ್ದೀವಿ ಬಟ್ ಓಕೆ ಇದೆ, ಅಷ್ಟೊಂದು ನಮಗೆ ಬೇಕಾದಂಥ ಫೀಲ್ ಇಲ್ಲ ಅಂತ. 4th ಡೇನೋ 5th ಡೇನೋ ಅವ್ರ ತಾಯಿ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಹಿಂಗೆ ಇವನು ಹೇಳ್ತಾಯಿದ್ರು, ಇವರು ಈ ಥರ ಲೊಕೇಶನ್ ಹುಡ್ಕೋಕೆ ಬಂದ್ವಿ ಹಂಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ದು, ನಮ್ಮೂರಲ್ಲಿ ಹಿಂಗೆ ಇದೆಯಲ್ಲ ಅಂತ ಏನೋ ಒಂದು ಲೊಕೇಶನ್ ಹೇಳಿದ್ರು ಅವರು. ಇವರು ಡಲ್ಲಿಂಗ್ ಅಲ್ಲೊಂದು ಲೊಕೇಶನ್ ಇದೆ ನಮ್ಮೂರಲ್ಲಿ, ಒಂದ್ಸಲಿ ಹೋಗಿ ಬರುವ ಅಂತಂದರು. ಅಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇದನ್ನು ನೋಡೋಕೆ ಏನು ನಡೀರಿ ಅಂತ ಹೋದರೆ ನಾವು ಏನು ಸೀನ್ ಪೇಪರಲ್ಲಿ ಬರ್ಕೊಂಡಿದ್ವಲ್ಲ ಅದೆಲ್ಲವೂ ಹಂಗೆ ಇದೆ ಅಲ್ಲಿ, ತಾಯಿ ರೂಪದಲ್ಲಿ ಆಶೀರ್ವಾದ ಅಷ್ಟೇ. ನಾನು ಅವ್ ಶೆಟ್ರೆ ನಿಮ್ಮ ಊರಲ್ಲಿ ನಿಮ್ಮ ಮನೆ ಪಕ್ಕ ಇಟ್ಕೊಂಡು 4 ದಿನ ಊರೆಲ್ಲ ಓಡಾಡ್ಸೋದನ್ನ ಇದು ಮುಂಚೆ ಫಸ್ಟ್ ಆಗಿದ್ದು 4 ದಿನ ಸೇವ್ ಆಗ್ತಿತ್ತಲ್ಲ ಅಂತ ನಕ್ಕೊಂಡು ಅದು ಕನ್ಫರ್ಮ್ ಆಯಿತು. ಆಮೇಲೆ ಪ್ರೊಡ್ಯೂಸರು, ಕ್ಯಾಮ್ರಾಮನ್ ಅವರೆಲ್ಲ ಕರ್ಕೊಂಬಂದು ಲೊಕೇಶನ್ ತೋರಿಸಿ ಎಲ್ಲ ಪರ್ಮಿಷನ್ ಎಲ್ಲ ತಗೋಸ್ಕೊಂಡು ಟೀಸರ್ ಶೂಟ್ ಮಾಡಿದ್ವಿ. ಟೀಸರ್ ಶೂಟ್ ಮಾಡಿ 2 ನೈಟ್ಸ್ ಶೂಟ್ ಮಾಡಿದ್ವಿ, ಫುಲ್ ನೈಟ್ ಶೂಟ್ ಎಲ್ಲ ಮಾಡಿ. ಆಮೇಲೆ ಚರಣ್ ಸರ್ ಹತ್ರ ಹೋಗಿ ಕೊಟ್ಟದನ್ನ ಮ್ಯೂಸಿಕ್ ಎಲ್ಲ ಆಯಿತು, ಎಡಿಟ್ ಆಯಿತು. ಆವಾಗ ಪ್ರೊಡ್ಯೂಸರ್ ಅದನ್ನ ಕೂತ್ಕೊಂಡು ನೋಡಿದ್ರು, ಆವಾಗ ಓಕೆ ಟೀಮ್ ಸೂಪರ್ ಆಗಿದೆ, ಇವಾಗ ಕೆಲಸ ಮಾಡ್ತಾರೆ ಅನ್ಕೊಂಡು ಪ್ರೊಸೀಡ್ ಅಂದ್ರು. ಅವಾಗ ಸ್ಟಾರ್ಟ್ ಆಗಿದ್ದು, ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಸೂಪರ್ ಹೇಗಿತ್ತು ನಿಮ್ಮ ಜರ್ನಿ? ಹೇಗಿತ್ತು ಇಡೀ ಜರ್ನಿ, ಮಾರ್ನಮಿಯ ಜರ್ನಿ? ಏನೆಲ್ಲ ನೆನಪಿನಲ್ಲಿ ಉಳಿದಿದೆ, ಏನೇನ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ನನಗೆ ಈ ಕತೆ ಹೇಳಕ್ ಬಂದಾಗ ಕತೆ ಇಷ್ಟ ಆಗಿತ್ತು. ಇವರು ಮತ್ತೆ ರಿಷಿ ಅವ್ರು ಬಂದು ಕತೆ ಹೇಳಿದ್ರು. ಆ್ಯಂಡ್ ನನಗೆ ಅವ್ರು ಯಾವ ಡೇಟ್ಸ್ ಕೇಳ್ತಾ ಇದ್ರಲ್ವಾ, ಇವಾಗ ಲೆಟ್ಸ್ ಸೇ 1 to 15 ನಮ್ಮ ಶೂಟ್ ಇರುತ್ತೆ ಅಂದರೆ 1 to 15 ನಾನು ಅವಾಗ ತಾನೇ ನಾನು ಫಸ್ಟ್ ತಮಿಳ್ ಸಿನಿಮಾ ಒಪ್ಕೊಂಡಿದ್ದೆ. ಅದೇ ಡೇಟ್ಸ್ಗೆ ಅವ್ರು ಶೂಟ್ ಮಾಡ್ತಾ ಇದ್ರು. ನನಗೇನು ಫಸ್ಟ್ ಆಫ್ ಆಲ್ ಅಲ್ಲಿ ಭಾಷೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ನನಗೆ ಅದೊಂದು ಟೆನ್ಷನ್ ಇತ್ತು. ಸೊ ಇವಾಗ ಎಲ್ಲ ಕ್ಲಾಶ್ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ನಾನು ಸ್ಟ್ರೆಸ್ ಆಗಿ ಹೋಗ್ತೀನಿ. ಸರಿ ನನಗೆ ಹಿಂಗಿದೆ, ನನಗೆ ಆ್ಯಕ್ಚುಲಿ ಅಲ್ಲಿ ಆಲ್ರೆಡಿ ನಾನು ಒಪ್ಕೊಂಡು ಕಮಿಟ್ ಆಗಿರೋದ್ರಿಂದ ಅದೇ ಡೇಟ್ಸಿಗೆ ಕಷ್ಟ ಆಗುತ್ತೆ. ಸೊ ಡೇಟ್ಸ್ ವಿಚಾರವಾಗಿ ಇವಾಗ ನನಗೆ ಹೆಂಗೆ ಅಂದರೆ ಒಪ್ಕೊಂಡ್ಮೇಲೆ ಅವ್ರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಸೊ ಒಂದ್ಸರ್ತಿ ಕಮಿಟ್ಮೆಂಟ್ ಕೊಟ್ಮೇಲೆ ಅದು ಕರೆಕ್ಟಾಗಿ ನಿರ್ವಹಿಸಬೇಕು. ಎಲ್ಲಾದ್ರೂ ಒಂಚೂರು ಹಂಗಾದ್ರೆ ನನಗೆ ಆಗಲ್ಲ, ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಅದು ಸರಿ ಕೂರಲ್ಲ. ಸೊ ಸರಿ ಅಂತ ಈ ಕಷ್ಟಪಟ್ಟು ಇಲ್ಲ ಅಂತ ಹೇಳ್ಬಿಟ್ಟೆ. ಆಮೇಲೆ ಅವರು ಅಯ್ಯೋ ನೋಡಿ ಅವ್ರು ಡೇಟ್ಸ್ ಅಡ್ಜಸ್ಟ್ ಮಾಡ್ಬೋದು ಆ ವಿಚಾರವಾಗಿ ಇನ್ನೂ ನಾವು ಕಾನ್ವರ್ಸೇಷನ್ ಮಾಡಿರಲಿಲ್ಲ. ಅಯ್ಯೋ ಈ ಡೇಟ್ಸಿಗೆ ನಾವು ಶೂಟ್ ಮಾಡ್ತಾ ಇದ್ದೀವಿ, ಅದು ಹಂಗಿದೆಯಾ, ಸರಿ ಓಕೆ ಅಂತ ಹೇಳಿ ಸರಿ ಇಲ್ಲ ಅಂತಾನು ಅಂದ್ಬಿಟ್ಟೆ. ಅವರು ಅದಾದಮೇಲೆ ಬೇರೆ ಹುಡುಕಕ್ಕೆ ಒಂದಷ್ಟು ಆಪ್ಷನ್ಸ್ಗಳನ್ನ ಅವ್ರು ಇಟ್ಕೊಂಡಿದ್ರು. ಏನೇನೋ ಒಂದಷ್ಟು ಲಿಸ್ಟೇ ಇದೆ ಅವ್ರದ್ದು, ಆ್ಯಕ್ಟರ್ಸ್ನ ಅವ್ರು ರೀಚ್ ಔಟ್ ಮಾಡಿರೋದು. ಸೊ ಅವರೆಲ್ಲ ಆ್ಯಕ್ಟರ್ಸ್ನ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲ ಅಂತ ಹೇಳ್ಬಿಟ್ನಲ್ಲ, ಇವಾಗ ನನಗೊಂದು ಒಂಥರ ಅಟ್ಲೀಸ್ಟ್ ಬೇರೆ ಯಾರಾದರೂ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ರಿಷಿಗೆ ಹಂಗೂ ಹೇಳ್ದೆ, ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡಿ, ಒಂದು ಪೋಸ್ಟರ್ ಅಟ್ಲೀಸ್ಟ್ ಮಾಡಿ ಆಡಿಷನ್ ಕಾಲ್ ತರ ಅದನ್ನ ನಾನು ಶೇರ್ ಮಾಡ್ತೀನಿ. ಆಕ್ಟ್ರೆಸ್ ಬೇಕಾಗಿದ್ದಾರೆ ಅಂತ ಹಾಕಿದಾಗ ಆಡಿಷನ್ಗಾದ್ರೂ ಬರ್ತಾರಲ್ಲ, ನಾನು ಶೇರ್ ಮಾಡ್ತೀನಿ. ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಬಂದ್ರೆ ಇವಾಗ ನನ್ನ ಸ್ಟೋರಿ ನೋಡ್ಬಿಟ್ಟು ಬರೋರು ಬರ್ಲಿ ಅಂತ ಹೇಳಿ ಅವ್ರು ಆ ಪೋಸ್ಟರ್ ಕೊಟ್ಟಾಗ ನಾನು ಶೇರ್ ಮಾಡ್ದೆ ಹಾಕ್ದೆ. ಅದಾದ್ಮೇಲೆ ಒಂದಷ್ಟು ದಿನ ಆಯ್ತು, ಹಾಗೆ ಒಂದು ತಿಂಗಳು 2 ತಿಂಗಳು ನಂಗೆ ಕಳೀತಾ. ಸೊ ಅದಾದ್ಮೇಲೆ ಮತ್ತೆ ಯಾವುದೋ ಒಂದು ಇವೆಂಟ್ನಲ್ಲಿ ನಾನು ಚರಣ್ ರಾಜ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರು ಹಂಗೆ ಹೇಳ್ತೀನಿ, ನೀವೇನು ಮಾಡ್ತಾ ಇದ್ದೀರಾ, ನಾನು ಹಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಚರಣ್ ಅವರು ಅವಾಗ ನಾನು ಮಾರ್ನಮಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ, ಚೆನ್ನಾಗಿದೆ, ನಿಮ್ಮನ್ನು ಅಪ್ರೋಚ್ ಮಾಡಿದ್ರಂತಲ್ಲ ಅವರು ಅಂತ ಹೇಳಿ. ಹೌದು, ಬಟ್ ಡೇಟ್ಸ್ ಆಗಲಿಲ್ಲ ಚರಣ್, ಅದಕ್ಕೆ ಇಲ್ಲ ಅಂದ್ಬಿಟ್ಟೆ.
ಅಯ್ಯೋ ಅದ್ ನೀವು ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಚೆನ್ನಾಗಿದೆ ಕತೆ ಅಂತ ಅವ್ರು ಅವತ್ತು ಹೇಳಿದ್ರು. ಮತ್ತೆ ತಿರ್ಗಾ ಮತ್ ಬಂತು. ಬಿಕಾಸ್ ರಿಷಿ ಅವಾಗ ಫಾಲೋ ಮಾಡೋರು, ಮೇಡಮ್ ನೋಡಿ ಏನಾದ್ರು ಆಗುತ್ತಾ ಅಂತ, ನನ್ ರಿಷಿ ಹಿಂಗಿದೆ ಅಂತ ಹಂಗ ಆಗ್ತಿದ್ದು. ದೆನ್ ಇವ್ರು ಚರಣ್ ಹಂಗೆ ಹೇಳಿದ್ಮೇಲೆ ಮತ್ತೆ ನಾನು ಏನು ಎಲ್ಲ ಸುತ್ತಿ ಬಳಸಿ ಬರ್ತಾ ಇದೆಯಲ್ಲ ಈ ಹೆಸರು. ಬಿಕಾಸ್ ಸಿನಿಮಾ ಇವ್ರು ನನ್ನ ಅಪ್ರೋಚ್ ಮಾಡೋಕ್ಕೂ ಮುಂಚೆನೆ ನಮ್ ಸಿನಿಮಾ ಎಡಿಟರ್ ಪ್ರತೀಕ್ ಅಂತ ಅವ್ರು ನನ್ಗೆ, ನಾನು ಒಂದ್ ಕತೆ ಕೇಳಿದೀನಿ, ಅದು ಅವ್ರು ನೀವೇ ಅನ್ಕೊಂಡಿದ್ದಾರೆ, ಸೊ ಕೇಳಿ ಒಂದ್ಸರ್ತಿ ಚೆನ್ನಾಗಿದೆ ಅಂತ ಅವಾಗ ಅವ್ರು ಹೇಳಿದ್ರು. ಅದಾದ್ಮೇಲೆ ಇವ್ರು ನನಗೆ ಸಿಕ್ಕಿದ್ರು. ಸೊ ಇದು ಎಷ್ಟು ಜನ ನನ್ಗೆ ಹಂಗೆ ಹೇಳ್ತಾ ಇದಾರಲ್ಲ, ಸರಿ ನಾನು ಕೇಳ್ಬೇಡ ಅನ್ಬಿಟ್ಟು ಮತ್ತೆ ಅವತ್ ರಾತ್ರಿನೇ ನಾನು ರಿಷಿಗೆ ಮೆಸೇಜ್ ಮಾಡಿ, ಸಿಕ್ರ ನಿಮ್ಗೆ ಯಾರಾದ್ರೂ ಸಿಕ್ರ? ಇಲ್ಲ ಮೇಡಮ್ ಹುಡುಕ್ತಾ ಇದೀವಿ, ಯಾಕೆ ಏನು ಅಂತ ಎಲ್ಲ ಹೇಳಿದಾಗ, ಸರಿ ನಾಳೆ ನಾನು ಕತೆ ಕೇಳ್ತೀನಿ, ಡೇಟ್ಸ್ ಹಿಂಗಿದೆ, ನೀವು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನಂಗಿದ್ರೆ ಅವ್ರಿಗೆ ಆ ಡೇಟ್ಸ್ ಈ ಡೇಟ್ಸ್ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ನನ್ಗೇನಿಲ್ಲ, ನಾನು ಇನ್ನೊಂದ್ಸರ್ತಿ ಕತೆ ಕೇಳ್ತೀನಿ. ಯಾಕೆಂದ್ರೆ ಫಸ್ಟ್ ದಿನ ನನಗೆ ಕೇಳಿದಾಗ ಏನ್ ಅನ್ಸಿತ್ತಲ್ಲ ಅದ್ ಮತ್ತೆ ಅನ್ಸಿದ್ರೆ ನಾನು ಓಕೆ ಮಾಡ್ಬಿಡ್ತೀನಿ. ಸರಿ ಅಂತ ಅವ್ರು ನೆಕ್ಸ್ಟ್ ಡೇನೆ ಬಂದ್ರು. ನೆಕ್ಸ್ಟ್ ಡೇ ಬಂದು ಐ ಥಿಂಕ್ ನಮ್ಮ ಸಿನಿಮಾದ EP ಜಯರಾಮ್ ಅವ್ರ ಜೊತೆನೆ ಬಂದ್ರು ಅನ್ಸುತ್ತೆ, ಕೂತು ಕತೆ ಹೇಳಿದ್ರು, ಫುಲ್ಲು ನರೇಶನ್ ಕೊಟ್ರು. ನನಗೆ ಫಸ್ಟ್ ದಿನ ಹೆಂಗ್ ಇಷ್ಟ ಆಗಿತ್ತೋ ಹಂಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನಾನು ಹೇಳಿದೆ ಇದು ಡೇಟ್ಸು, ಇದು ಹಿಂಗೆ ನೀವು ಮ್ಯಾನೇಜ್ ಮಾಡಕ್ಕಾಗತ್ತಾ? ಆಗತ್ತೆ, ಸರಿ ನಾವು ಹೆಂಗೋ ಮಾಡೋಣ, ಡೇಟ್ಸ್ ತಾನೇ ಮಾಡೋಣ ಅಂತ. ಆ್ಯಂಡ್ ಇವರು ಸೀರಿಯಲ್ ಶೂಟ್ ಮಾಡ್ತಾ ಇದ್ರು. ಸೊ ಹೆಂಗೆ ಎಲ್ಲರೂ ಆಕ್ಚುಲಿ ನಾನು ಆಕ್ಚುಲಿ ಖುಷಿ ಪಡ್ಬೇಕು ಆ್ಯಂಡ್ ಐ ಫೀಲ್ ವೆರಿ ಗ್ರೇಟ್ಫುಲ್. ನನ್ನ ಡೇಟ್ಸ್ ಇವಾಗ ನಾನು 1 ರಿಂದ 15 ನಾನು ಕೊಟ್ಟಿದ್ದೆ ಅಂದ್ರೆ, ಇವರು 1 ರಿಂದ 15 ಅವ್ರು ಸೀರಿಯಲ್ ಶೂಟ್ ಮುಗಿಸ್ಕೊಂಡು ನಾನು 15 ರಿಂದ 30ನೇ ತಾರೀಕು ಬರ್ತೀನಿ ಅಂದಾಗ ಇವರು 15 ರಿಂದ 30ನೇ ತಾರೀಕು ಬರೋರು. ಸೊ ಇದೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದು ನನಗೆ ಐ ಥಿಂಕ್ ನನ್ನ ಲೈಫಲ್ಲೇ ಯಾರೋ ನನಗೋಸ್ಕರ ಹಿಂಗೆ ಮಾಡಿರೋದು ನನ್ ಖುಷಿ. ನನ್ನ ಕೆಲಸದಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರು ನನಗೋಸ್ಕರ ಅನ್ನೋದು. ಸೊ ಅದನ್ನ ಈ ಟೀಮ್ ಮಾಡ್ತು. ಅಂಡ್ ಐ ಹ್ಯಾಡ್ ದ ಬೆಸ್ಟ್ ಟೈಮ್ ಶೂಟಿಂಗ್. ಎಲ್ಲೂ ಹ್ಯಾಸಲ್ ಫ್ರೀ, ಪ್ರೊಡಕ್ಷನ್ ಇಸ್ ಅಮೇಝಿಂಗ್. ಎಲ್ಲೂ ನಾನು ಒಂದಕ್ಕೂ ಹಿಂಗಾಗಿಲ್ಲ, ಹಿಂಗಾಗ್ತಾ ಇದೆ, ಇದು ಯಾಕಾಗಿಲ್ಲ ಅನ್ನೋ ಥರದ್ದೂ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಪ್ರೊಡ್ಯೂಸರ್ ಇಸ್ ವೆರಿ ಸೆನ್ಸಿಟಿವ್ ಅಂಡ್ ಸೆನ್ಸಿಬಲ್. ಪ್ರೊವೈಡ್ ಮಾಡೋದ್ರಲ್ಲಿ ಇವಾಗ 100 ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳಿದ್ಮೇಲೆ, ಇಲ್ಲ ನಮ್ಗೆ ಇವತ್ತು 1,000 ಬೇಕು ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ 1,000 ಜನ ಪ್ರೊವೈಡ್ ಮಾಡಿದ್ರು. ಹಂಗಿರುವಂತ ಒಂದು ಪ್ರೊಡ್ಯೂಸರ್. ಸೊ ಎಲ್ಲವೂ ಕೂಡ ಬಂದಾಗ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್, ಡೈರೆಕ್ಟರ್ ಇರ್ಬೋದು, ಅವ್ರು ADs ಇರ್ಬೋದು, ಎಲ್ಲ ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಮ್ಯೂಸಿಕ್, ಎಡಿಟಿಂಗ್ ಆ್ಯಂಡ್ ಎವ್ರಿಬಡಿ ಆನ್ ಸೆಟ್, ಆಲ್ ಆಕ್ಟರ್ಸ್ ಎಲ್ಲರೂ ಎಷ್ಟು ಅಮೇಝಿಂಗ್. ಇವಾಗ ನಾವಿಬ್ರು ಹೊಸಬ್ರು ಮಂಗಳೂರಿನಲ್ಲಿ, ಅವರೆಲ್ಲರೂ ಸೂಪರ್ ಸ್ಟಾರ್ಸ್ ಆ ಲ್ಯಾಂಡ್. ಗೊತ್ತಿಲ್ದಲೇ ಇರೋರು ಯಾರು ಇಲ್ಲವೇ ಇಲ್ಲ. ಸೊ ಅಂತ ಅಮೇಝಿಂಗ್ ಆರ್ಟಿಸ್ಟ್, ಅಷ್ಟು ಹಂಬಲ್ ಇರೋರೆಲ್ಲರೂ ನಮ್ಮ ಜೊತೆ ಹಂಗೆ ಕೆಲಸ ಮಾಡಿದಾಗ ನನಗೆ ಐ ಥಿಂಕ್ ಐ ಹ್ಯಾಡ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅವ್ರ ಹತ್ರ ಕಲಿಯೋಕ್ಕೂ ತುಂಬಾ ಸಿಕ್ತು ಆ್ಯಂಡ್ ತುಂಬಾ ಖುಷಿನೂ ಆಯ್ತು. ಅಂದ್ರೆ ನಾನು ಅಲ್ಲಿರೋ ಮಂಗ್ಳೂರ್ಗೆ ಹೋಗೋದೇ ಒಂದು ಖುಷಿ, ಅದ್ರಲ್ಲಿ ಈ ಜನ ಎಲ್ಲ ತುಂಬಾ ವಾರ್ಮ್ ಇನ್ ಜನರಲ್. ಸೊ ಇದೆಲ್ಲ ಒಂದು ನೈಸ್ ಜರ್ನಿ. ಸೊ ಹೆಂಗೋ ಸುತ್ತಿ ಬಳಸಿ ನಾನು ಹಣೆಲ್ ಬರ್ದಿತ್ತು ಈ ಸಿನಿಮಾ ನಾನು ಮಾಡ್ಬೇಕಂತ. ಸೊ ಅದ್ ಬಿಡ್ಲಿಲ್ಲ ನನ್ನನ್ನ. ಸೊ ಕೊನೆಗೆ ನಾನು ಅಷ್ಟೇ ಶ್ರದ್ಧೆ ವಹಿಸಿ ನಾನು ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ಇವಾಗ ಅದು ನೀವುಗಳು ನೋಡ್ಬಿಟ್ಟು ಹೆಂಗಿತ್ತು ಅಂತ ಹೇಳ್ಬೇಕು. ಸೂಪರ್. ಹೆಸರು ಮಾನವಿ ಅಂತ ಬಂದಾಗ, ಮಾನವಿಯ ಒಳಗೆ ಒಂದು ಸಣ್ಣ ಒಳ್ಳೆ ಪ್ರೀತಿ ಇದೆ, ಹೊಡೆದಾಟ ಇದೆ, ಬಡದಾಟ ಇದೆ, ಎಲ್ಲವೂ ಇದೆ. ನಾವು ಒಂದು ಸಿನಿಮಾದಲ್ಲಿ ಏನೇನು ನೋಡ್ತೀವೋ ಎಲ್ಲ ಬೇಕಾಗಿದ್ದ ಎಲ್ಲ ಅಂಶಗಳನ್ನ ಒಳಗೊಂಡಂತ ಒಂಥರ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳಬಹುದು. ಸೊ ನಿಮಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿ ಉಳಿಯುತ್ತೆ ಯಾವತ್ತಿಗೂ ಅಂತ ಹೇಳಿ? ತುಂಬ ಸ್ಪೆಷಲ್. ಏನಕ್ಕೆ ಅಂತಂದರೆ, ಯಾವ ಸಿನಿಮಾ ಕೂಡ ನಾನು ಈ ಥರ ಸ್ಕ್ರ್ಯಾಚಿಂದ ಕೆಲಸ ಮಾಡಿರಲಿಲ್ಲ. ಇಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನಿರ್ದೇಶಕರ ಜೊತೆಗೆ ನಾನಿದ್ದೆ. ಎವ್ರಿ ಡಿಪಾರ್ಟ್ಮೆಂಟ್ ನಾನು ಕೆಲಸ ಮಾಡಿದ್ದೀನಿ. ಎವ್ರಿ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು. ಬೇಸಿಕಲಿ ಮುಂಚೆ ಏನಾಗ್ತಿತ್ತು, ಬರ್ತಿದ್ದೆ, ನಂಗೆ ಲೈನ್ಸ್ ಕೊಡ್ತಾಯಿದ್ರು, ಡೈಲಾಗ್ ಹೇಳ್ತಾ ಇದ್ದೆ, ಹೀರೋ ಆಗ್ತಿದ್ದೆ, ಹೋಗ್ತಿದ್ದೆ ಅಷ್ಟೇ. ಬಟ್ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅವ್ರು ಏನೇ ಸ್ಟ್ರಗಲ್ ಮಾಡ್ತಾರೆ, ಹೆಂಗೆ ಕೆಲಸ ಆಗುತ್ತೆ, ಆಮೇಲೆ ಅದಕ್ಕೆ ಪರಿಣಾಮ ಏನಾಗುತ್ತೆ, ಏನಾದ್ರು ಸ್ವಲ್ಪ ಮಿಸ್ಟೇಕರ್ ಏನೇನಾಗುತ್ತೆ, ಅದನ್ನ ಹೆಂಗೆ ರೆಕ್ಟಿಫೈ ಮಾಡಬೇಕು, ಪ್ರತಿಯೊಂದು ಗೊತ್ತಾಯ್ತು ನನಗೆ. ಆ ಥರ ಕೆಲಸ ಮಾಡಿ ಸ್ಟಾರ್ಟಿಂದ ಎಂಡ್ವರೆಗೂ ಅದ್ಭುತವಾಗಿ ಮುಗಿಸಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಇವಾಗ ರಿಲೀಸ್ ಬಂದು ನಿಂತ್ಕೊಂಡಿದೆ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಪ್ರತಿ ಸಿನಿಮಾಲಿ ಸಿಗಲ್ಲ. ಅದೊಂದು ಕಾರಣಕ್ಕೆ ಇದು ತುಂಬ ಸ್ಪೆಷಲ್ ಇದೆ. ಒಂದು ಅದರ ಹೊರತಾಗಿ ಕತೆ ಅದ್ಭುತವಾಗಿದೆ. ಈ ಥರ ಸಿನಿಮಾಗಳು ಸಿಗದೇ ಅಪರೂಪ. ಯಾಕೆಂತಂದರೆ ಈ ರೂಟ್ಸಿಂದ ಬಂದಿರೋ ಕತೆಗಳು ತುಂಬ ಸ್ಪೆಷಲ್ ಆಗಿದೆ. ಹೌದೌದು. ನೀವು ಫ್ಯಾಂಟಸಿಯಾಗಿ ಸುಮ್ಮನೆ ಕಮರ್ಷಿಯಲ್ ಏನೋ ಬರಿಬೋದು, ಬಟ್ ಇದು ರೂಟ್ಸಿಂದ ಬಂದಿರೋದ್ರಿಂದ ಜನಕ್ಕೆ ತುಂಬ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಈ ಥರ ಮತ್ತೆ ಕತೆಗಳು ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಕತೆ ಸಿಕ್ಕಾಗ ನಾನೇನು ಅಂದ್ಕೊಂಡಿದ್ದೆ ಅದನ್ನು ನಾನು 100% ಕೊಟ್ಟಿದ್ದೀನಿ ಅಂತ ಒಂದು ನಂಬಿಕೆ ಇದೆ. ಅಂದರೆ ನೋಡಿದ್ರೆ ಹೇಳಿದ್ರೆ ಅದು ಗೊತ್ತಾಗುತ್ತೆ. ಸೊ ಆ ರೀತಿಯಲ್ಲಿ ನನಗೆ ತುಂಬ ಸ್ಪೆಷಲ್ ಸಿನಿಮಾ ಇದು. ಎಲ್ಲ ನಿಟ್ಟಿನಲ್ಲೂ ಕೂಡ, ಅಂದರೆ ಕಲಾವಿದರಿಂದ ಹಿಡ್ಕೊಂಡು, ಟೆಕ್ನಿಷಿಯನ್ಸಿಂದ ಹಿಡ್ಕೊಂಡು, ಪ್ರತಿಯೊಂದು ಸಂಪೂರ್ಣವಾಗಿರೋ ಒಂದು ಸಿನಿಮಾ ಇದು ನನ್ನ ಜೀವನದಲ್ಲಿ ತುಂಬ ಸ್ಪೆಷಲ್ ಆಗಿ ನಿಂತ್ಕೊಳ್ತಿತ್ತು. ಆ್ಯಂಡ್ ಎಲ್ಲವೂ ನಾವು ಗ್ಲೋರಿಫೈ ಮಾಡಿ ತೋರ್ಸೋದ್ಕಿಂತ ಜಾಸ್ತಿ ರಿಯಲ್ ಲೈಫಲ್ಲಿ ಹೆಂಗೆ ಫ್ಲಾಡ್ ಕ್ಯಾರೆಕ್ಟರ್ಸ್ ನಾವೆಲ್ಲ ಇರ್ತೀವಲ್ಲ, ಆ ಎಲ್ಲ ಪಾತ್ರಗಳನ್ನ ಇಟ್ಕೊಂಡು ಅದನ್ನೊಂದು ಕಮರ್ಷಿಯಲ್ ಸ್ಪೇಸಲ್ಲಿ ತೋರಿಸೋದು ಇದೆಯಲ್ಲ, ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಈ ಸ್ಪೇಸಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಒಳ್ಳೆಯವರೇ, ನಾವು ಹಿಂಗೆ ಇರಬೇಕು ಅಂತ ತೋರಿಸೋದಿದೆಯಲ್ಲ, ಅದು ಇರಲ್ಲ ಇನ್ ಜನರಲ್. ನಾವೆಲ್ಲರೂ ಫ್ಲಾಡ್, ನಾವು ಒಳ್ಳೆಯವರು ಕೆಟ್ಟವರು, ನಮ್ಮದು ಅಗ್ಲಿ ಸೈಡ್ ಇರುತ್ತೆ, ಗುಡ್ ಸೈಡ್ ಇರುತ್ತೆ. ಅದೆಲ್ಲನ ಹಂಗೆ ಇಟ್ಟು ನಾವು ಯಾರು ಇವ್ರ ದೇವತಾ ಮನುಷ್ಯ ನಾವೆಲ್ಲರೂ ಹಿಂಗೆ ಅಂತ ತೋರಿಸ್ದೆ
ನಾವೆಲ್ಲರೂ ಹಿಂಗಿರ್ತೀವಿ, ಇದು ಲೈಫ್ ಅಂತ ತೋರಿಸಿ ಅದನ್ನ ಒಂದು ಪ್ಯಾಕೇಜ್ ಆಗಿ ನಮ್ಮ ಮುಂದೆ ಇಡೋದಿದೆಯಲ್ಲ, ಅದು ಈ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ನನಗೆ ಐ ಥಿಂಕ್ ದಟ್ ಇಸ್ ಆಲ್ಸೋ ಒನ್ ಆಫ್ ದ ನೈಸ್ ಎಲಿಮೆಂಟ್ಸ್. ಓಕೆ, ನಿಮ್ ಕಡೆಯಿಂದ ಹೇಳೋದಾದ್ರೆ ಈ ಸಿನಿಮಾಗೆ ನಾನು ಬರ್ತೀನಿ, ನನಗೆ ಆಸೆ ಇದೆ, ನಾನು ನೋಡ್ಬೇಕು ಅಂತೇಳಿ, ನನಗೇನೋ ನೀವು ಸ್ವಲ್ಪ ಸ್ವಲ್ಪ ತೋರಿಸಿದ್ರೆ ಹೇಳಿದಿರ ಜನಕ್ಕೆ ಇರುತ್ತೆ. ಈಗ ನಾನೀಗ ಅದೀಗ ನನ್ನ ಪ್ರತಿ ಇಂಟರ್ವ್ಯೂ ಕೇಳ್ತೀನಿ, ನನಗೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗುತ್ತಪ್ಪ, ನಂಗೆ ನನ್ನ ಮೊಬೈಲೇ ಸಾಕು, ನನ್ನ ಮೊಬೈಲಲ್ಲೇ ನಾನು ಆರಾಮಾಗಿ ಏನ್ ಬೇಕಾದ್ರೆ ನೋಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಾನೀಗ ನಮಗೆ ದುಡ್ಡು ಹಾಕಿ, ನಂತರ ದುಡ್ಡಿಲ್ಲ ಆದ್ರೂ ದುಡ್ಡು ಹಾಕಿ ಸಿನಿಮಾ ನೋಡ್ತೀನಿ ಅಂದ್ರೆ ನಾನು ಏನೇನು ಪಡ್ಕೊಂಡು ಹೋಗ್ತೀನಿ ಸಿನಿಮಾ ನೋಡಿ ಅಂತ. ಮನೋರಂಜನೆ ಸಿಗುತ್ತೆ, ಓಕೆ, ಆಮೇಲೆ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನೀವು ಇವಾಗ ಯಾವಾಗ್ಲೂ ನೀವು ಫೋನಲ್ಲಿ ನೋಡೋ ಎಕ್ಸ್ಪೀರಿಯನ್ಸು, ಟಿವಿಯಲ್ಲಿ ನೋಡೋ ಎಕ್ಸ್ಪೀರಿಯನ್ಸು, ಅದೆಲ್ಲ ಒಂದ್ ಕಡೆ ಇದೆ. ಬಿಕಾಸ್ ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ಎಂಟರ್ಟೈನಿಂಗ್ ಆಗಿ ಇಲ್ಲ ಆಕ್ಯುಪೈಡ್ ಆಗಿ ಇಡಕ್ ಸಾಧ್ಯ. ಆಕ್ಯುಪೈಡ್ ಆಗಿ ಇಡತ್ತೆ. ಆಕ್ಯುಪೈಡ್ಗೂ ಎಂಟರ್ಟೈನ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಅಂದ್ರೆ, ಇಟ್ ಇಸ್ ಅ ಪ್ಯಾಕೇಜ್. ಥಿಯೇಟ್ರಲ್ಲಿ ನೋಡೋದಕ್ಕೂ ಅಂಡ್ ನೀವು ನಿಮ್ಮ ಏನೋ ಸ್ಮಾಲ್ ಸ್ಕ್ರೀನ್ಸ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಒಂದು ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡ್ತಾ ಇದೀವಿ ನಿಮ್ಗೆ. ಆ ಮ್ಯೂಸಿಕ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಇಲ್ಲ ಅದು ವೇ ಇಟ್ ಇಸ್ ಎಡಿಟೆಡ್, ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್. ಯಾಕೆ ನಾವು ಇವಾಗ 2D ಐಮ್ಯಾಕ್ಸ್ ಅಂತ ಯಾಕೆ ಹೇಳ್ತೀವಿ, ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಅಂತ ಯಾಕೆ ಕೊಡೋದು? ಅದರಲ್ಲಿ ಏನೋ ನೀವು ಅಲ್ಲಿ ಕೂತ್ ನೋಡಿದಾಗ ನೀವು ಅದ್ರ ಒಳಗಡೆ ಇದ್ದೀರಾ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಒಂದು. ಆದ್ರೆ ಆ ಕಥೆಯಾಗಿ ನಾವು ತೋರಿಸ್ತಿರ್ಬೇಕಾದ್ರೆ ಈ ಕತ್ತಲ್ ಕೋಣೆಯಲ್ಲೇ ಕೂತ್ ನೋಡ್ಬೇಕು, ಅಷ್ಟು ಜನರ ಮಧ್ಯ ಆಸ್ ಅ ಸೆಲೆಬ್ರೇಷನ್ ಮಾಡಿ ಕೂರ್ಬೇಕು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಈ ಎಷ್ಟೊಂದು ಕಾಮಿಡಿ ಫಿಲ್ಮ್ಸ್ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಯಾರೋ ಒಬ್ಬ ಪಕ್ಕದಲ್ಲಿ ನಗ್ತಿದ್ದಾನೆ ಅಂದಾಗ ಅವನ ಇನ್ಫೆಕ್ಷಿಯಸ್ ಲಾಫ್ಟರ್ ನಮಗೆ ಕನ್ವೆ ಆಗುತ್ತೆ ಅಂಡ್ ಆಗ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೀವು ಒಬ್ಬರೇ ನೋಡ್ಬೇಕಾದ್ರೆ ಇದ್ರಲ್ಲಿ ಏನ್ ಎಷ್ಟು ಫನ್ನಿನೇ ಇರ್ಲಿಲ್ವಲ್ಲ, ಅಲ್ಲಿ ಏನ್ ಅಷ್ಟು ಎಂಜಾಯ್ ಮಾಡಿದ್ವಿ ಅಂದಾಗ ನಾವು ಅದಕ್ಕೆ ತಾನೇ ಹಬ್ಬಗಳನ್ನ ಇಲ್ಲ ದಸರಾನ ಇಲ್ಲ ಗಣಪತಿ ವಿಸರ್ಜನೆನ ಎಲ್ಲ ಯಾಕೆ ಜೊತೆಗೆ ಮಾಡ್ತೀವಿ, ಒಬ್ಬರೇ ಹೋಗ್ರೂ ಬಿಡ್ಬೋದಲ್ಲ. ಜೊತೆಗೆ ಮಾಡಿದಾಗ ತಾನೇ ಆ ಸಂಭ್ರಮ ಆಚರಣೆ ಗೊತ್ತಾಗೋದು, ಇಲ್ಲ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಅದೇ ಈ ಸಿನಿಮಾ ನಾವು ಕೊಡೋದು. ಯಾವುದೇ ತರ ಸಿನಿಮಾ, ಥ್ರಿಲ್ಲರ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಇಲ್ಲ ಡಿವೈನ್ ಫಿಲ್ಮ್ಸ್ ಆಗಿರ್ಬೋದು, ಆ ಒಂದು ಗೂಸ್ ಬಂಪ್ಸ್ ಮೊಮೆಂಟ್ಸ್ ಬರೋದೇನೆ ಅದ್ ನೋಡಿದಾಗ ವಾ, ಯಾರೋ ಒಬ್ಬ ಪಕ್ಕದಲ್ಲಿ ಕೂತ್ಕೊಂಡು ಏನೋ ಆಗ್ತಿರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಉಸಿರಾಡ್ಕೊಂಡಾಗ ಏನ್ ಎಕ್ಸ್ಪೀರಿಯನ್ಸ್ ಅಂತ. ಆ ಹಾರರ್ ಫಿಲ್ಮ್ ಕೊಡೋ ಅಂತ ಎವ್ರಿಥಿಂಗ್. ಸೊ ಮಾರಾಮಿ ಅಂತ ಒಂದು ಸಿನಿಮಾ ಎಲ್ರು ನೀವು ನೋಡ್ತಿರ್ಬೇಕಾದ್ರೆ ಒಂದು ಫ್ಲೋ ಅಲ್ಲಿ ಎಲ್ಲಾ ಒಂದು ಎಲಿಮೆಂಟ್, ಆ ಲವ್ ಎಲಿಮೆಂಟ್ ಆಗ್ತಿರ್ಬೇಕಾದ್ರೆ ಆ ಒಂದು ನಿಮ್ ಸೆಲ್ಫ್ ನ ನೀವು ನಿಮ್ಮ ಆ ಪಾತ್ರಗಳಲ್ಲಿ ನಿಮ್ಮನ್ನ ನೀವು ನೋಡ್ಕೋತೀರಾ. ಅವ್ರು ನಗ್ದಾಗ, ಅವ್ರು ನಾಚ್ಕೊಂಡಾಗ, ಅವ್ರು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಅದೆಲ್ಲವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಒಂದು. ಅಂಡ್ ಮಿಕ್ಕಿದೆಲ್ಲ ಎಲಿಮೆಂಟ್ಸು ಕೂಡ ಕಥೆಯಾಗಿ ಅದು ಥ್ರಿಲ್ಲಿಂಗ್ ಆಗಿರ್ಬೇಕಾದ್ರೆ, ಎಂಟರ್ಟೈನಿಂಗ್ ಆಗಿ ನೀವು ಅದ್ರಲ್ಲಿ ಒಳಗಡೆ ಇದ್ದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಹೊರಗಡೆ ಬರ್ಬೇಕಾದ್ರೆ ಈ ಪ್ರಪಂಚದಲ್ಲಿ, ಇವ್ರ ಪ್ರಪಂಚದಲ್ಲಿ ಹಿಂಗಾಯ್ತಾ, ಆಗ್ಬಾರ್ದಿತ್ತಾ, ಆಗಿದ್ರೆ ಹಿಂಗಾಗಿದ್ರೆ ಚೆನ್ನಾಗಿರೋದಾ ಅಂತ ಅನ್ಕೊಂಡ್ ಬರೋ ಒಂದು ಎಕ್ಸ್ಪೀರಿಯನ್ಸ್ ನಾವು ನಿಮಗೆ ಕೊಡ್ತೀವಿ. ಅದನ್ನ ನೀವು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ವಿತ್ ಎವ್ರಿಥಿಂಗ್ ನಿಮ್ಗೆ ಬೇರೆ ಒಂದು ಜಂಜಾಟ. ಫೋನಲ್ಲಿ ಇದ್ರೆ ವಿಸಿಲ್ ಆಗ್ತಾ ಇದೆ, ಅಲ್ಲೋಗಿ ಆಫ್ ಮಾಡ್ಬೇಕು, ಗ್ಯಾಸ್ ಆಗ್ತಾ ಇದೆ, ಇಲ್ಲಿ ಯಾರೋ ಈಚೆ ಬಂದಿದ್ದಾರೆ, ಅದೆಲ್ಲ ಇರುತ್ತೆ. ಥಿಯೇಟ್ರಲ್ಲಿ ಹಂಗೆ ಅನ್ಸಲ್ಲ. ಒಂದ್ಸತಿ ಕೂತ್ ನೋಡಿದ್ರೆ ಪೂರ್ತಿ ಎಕ್ಸ್ಪೀರಿಯನ್ಸ್ ನಿಮಗೆ ಮಾಡಿಸಿ ಕಳ್ಸೋವರೆಗೂ ನಾವು ನಿಮ್ಮ ಎಂಟರ್ಟೈನ್ಮೆಂಟ್, ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ತೆಗಿಯಲ್ಲ. ಅದಕ್ಕಾಗಿ ನೀವು ಬಂದು ಮಾನವಿನ ಥಿಯೇಟರ್ ನೋಡ್ಬೇಕು. ಸರ್, ನಿಮ್ ಕಡೆಯಿಂದ ಹೇಳೋದಾದ್ರೆ ಇವ್ರದ್ದು ಓಕೆ, ನಿಮ್ಮದು ನಾವು ಏನೇನಿದೆ ಅದರೊಳಗೆ, ಏನೇನು ಅಂಶಗಳಿದಾವೆ, ನಾನು ಹೇಳ್ದೆ ಇಷ್ಟಿದೆ ಅಂತ, ಅದನ್ನೇನೋ ನಾನು ಬಿಟ್ಟಿದ್ರೆ ಇನ್ನೇನು ನೀವು ಫುಲ್ ಮಾಡ್ಬೋದು. ಈಗ ನೀವು ಹೇಳಿದ್ರೆ ಇವರು ಇನ್ನೂ ಅದ್ಭುತವಾಗಿ ಹೇಳಿದ್ರು. ಅಲ್ಲಿ ಏನು ಉಳಿದಿಲ್ಲ ಅಲ್ಲಿ ಹೇಳಕ್ ನಾನು ಆಕ್ಚುಲಿ. ಆದ್ರೂ ಕೂಡ ಹೀರೋ ಹೇಳ್ಬೇಕಲ್ಲ. ಹೀರೋ ಹೇಳ್ತಾ ಇದೀನಿ, ಬಂದು ಸಿನಿಮಾ ನೋಡಿ. ಪ್ರೀತಿಯಿಂದ ಹೇಳ್ಬೇಕು. ಅಲ್ಲಲ್ಲ, ಅದ್ ನಾನು ಹೇಳಿದ ಅರ್ಥ ಆಗುತ್ತೆ ಬಿಡಿ ಅವ್ರಿಗೆ. ಅವ್ರಿಗೆಲ್ಲ ಬರೀ ಫೀಮೇಲ್ ನಾವು ಹೋಗಿ ಶೂಟಿಂಗ್ ಕಡೆ ಎಲ್ಲ ನಾವು ಎಲ್ಲೆಲ್ಲ ಶೂಟ್ ಮಾಡಿದ್ವಿ, ಫಿಶ್ ಮಾರ್ಕೆಟ್, ಆಮೇಲೆ ಎಲ್ಲ ಜನ ಇರೋ ಕಡೆ ಹೋದಾಗ ಎಲ್ಲರೂ ದೂರದಿಂದ ಈ ಕಾಲೇಜ್ ಸ್ಕೂಲ್ ಗರ್ಲ್ಸ್ ಎಲ್ಲರೂ ಅವ್ರು ಅಂತ ಬಂದ್ ಫೋಟೋ ತಗೊಳ್ಳೋದು. ಅಂಡ್ ದೆನ್ ಆಲ್ ದಿ ಆಂಟೀಸ್ ಎಲ್ರು ದೃಷ್ಟಿ ತೆಗೆದೇನು, ಆಮೇಲೆ ತುಂಬಾ ಚೆನ್ನಾಗಿದೆ ಅನ್ನೋದೇನು. ಸೊ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅವ್ರ ಪಾತ್ರಗಳಿಗೆ, ಇಲ್ಲ ಅವ್ರ ಪ್ರೆಸೆನ್ಸ್ ಆನ್ ಸ್ಕ್ರೀನ್. ಅದಕ್ಕೆ ನೋಡಿ, ಅದು ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅನ್ನೋದು ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಜನ ನೋಡ್ತಾರೆ ಅಷ್ಟೇ, ನೋಡ್ಬೇಕು ಎಲ್ಲಾದ್ರೂ, ಫೋನಲ್ಲೋ ಟಿವಿಯಲ್ಲೋ ಬಿಗ್ ಸ್ಕ್ರೀನೋ ಥಿಯೇಟ್ರಲ್ಲೋ, ಬಟ್ ಅದಿದೆ ಅವ್ರಿಗೆ. ಸೊ ಐ ಥಿಂಕ್ ಅದು ಇವಾಗ ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಏನಿಲ್ಲ, ಅಲ್ಲಿ ಏನು ಸ್ಮಾಲ್ ಸ್ಕ್ರೀನ್ ನೋಡ್ತಾ ಇದ್ರು ಅದೇ ಜನ ಒಂದ್ ಚೂರು ಬಂದು ಇಲ್ಲಿ ಥಿಯೇಟರ್ ಬಂದ್ಬಿಟ್ರೆ ನಾವು ಗೆದ್ವಿ ಅಂತ ಅರ್ಥ ಅಷ್ಟೇ. ಸೂಪರ್, ಬರ್ತಾರೆ. ಅಲ್ಲೇನ್ ನೋಡಿಲ್ವೋ ಆ ಒಂದು ಪಾತ್ರವಾಗಿ ನೋಡಕ್ಕಂತೂ ಸಿಗತ್ತೆ. ಇಷ್ಟು ದಿವಸ ನಾನು ಸ್ಮಾಲ್ ಸ್ಕ್ರೀನ್ ಏನ್ ನೋಡ್ತಾ ಇದ್ರಿ, ಏನ್ ಶೇಡ್ ಅಲ್ಲಿ ನೋಡ್ತಾ ಇದ್ರಿ, ಅದಕ್ಕಿಂತ ಕಂಪ್ಲೀಟ್ ಬೇರೆ ರೀತಿ ನೋಡ್ತೀರಾ, ಇಲ್ಲಿ ದೊಡ್ಡದಾಗಿ ನೋಡ್ತೀರಾ, ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಥಿಯೇಟರ್ ಅಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನೀವು ಬರ್ಲೇಬೇಕು. ಸರ್, ಎಲ್ಲ ಇವಾಗ ನಮಗೆ ಮಂಗಳೂರು ಪ್ರತಿಭೆಗಳಂತ ಬಂದ್ರೆ ನಿಮ್ಗೆ ಗೊತ್ತಿದೆ ಎಂತಹ ಪ್ರತಿಭೆಗಳು ಇರೋದಲ್ಲಿ. ಸೊ ಆ ಎಲ್ಲಾ ಪ್ರತಿಭೆಗಳನ್ನ ಹಾಕೊಂಡು ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟು ನಮ್ಮನ್ನ ರಂಜಿಸದಾಗ ಬರ್ತಾ ಇದ್ರ. ಆ ಪ್ರತಿಭೆಗಳ ಬಗ್ಗೆ ಹೇಳೋದಾದ್ರೆ ಅಂಡ್ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಮೊದಲ ಸಿನಿಮಾದಲ್ಲೇ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಕ್ಲೀನ್ ಆಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಒಂಥರ ಗ್ರೇಟ್ ಅಂತಾನೆ ಅನ್ಸುತ್ತೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದನ್ನ ಹೇಳಿದ್ದು,
ಆ ಪರ್ಸನ್ಗೆ ತುಂಬ ಕೆಪಾಸಿಟಿ ಇದೆ. ಅಂದರೆ ಫಸ್ಟ್ ಸಿನಿಮಾ ಈಗ ಮುಂಚೆ ಅಸ್ಟೆಂಟ್ ಅಸೋಸಿಯೇಟ್ ಮಾಡಿದವರು ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಕ್ಯಾನ್ವಾಸ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನಾವು ನಾವು ಇಲ್ಲಿಯವರೆಲ್ಲ ಅಂಥದ್ದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇರಲ್ಲಿ. ಯಾಕಂದರೆ ಅವ್ರು ಹೇಳ್ದಂಗೆ ನಾವಲ್ಲಿ ಹೊಸಬರು ಮಂಗಳೂರು ಭಾಗಕ್ಕೆ. ಅವರ ದೊಡ್ಡ ಸೂಪರ್ ಸ್ಟಾರ್ಗಳು ಪ್ರಕಾಶನ ಇವರೆಲ್ಲ ಎಂತೆಂಥ ಕಲಾವಿದರು ಇವರು. ನಾವು ಟಿ ವಿ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದ ಕಲಾವಿದರು ಇವರೆಲ್ಲ. ಸೊ ಅವ್ರನ್ನ ಹ್ಯಾಂಡಲ್ ಮಾಡೋದು, ಅಷ್ಟು ದೊಡ್ಡ ಕ್ಯಾನ್ವಾಸ್ ಹ್ಯಾಂಡಲ್ ಮಾಡೋದು ಅದು ಎಲ್ರಿಗೂ ಆಗಲ್ಲ. ಅದು ಒಬ್ಬ ಕೆಪಾಸಿಟಿ ಇರೋ ಡೈರೆಕ್ಟರ್ ಮಾತ್ರ ಸಾಧ್ಯ. ಅದು ಅವ್ರಿಗಿದೆ. ಅದು ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಸೀನ್ ಆಗಿರ್ಬೋದು. ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಸೆನ್ಸ್ ಇದೆ, ಆ ಮ್ಯೂಸಿಕ್ ಬಗ್ಗೆ ಒಂದು ಸೆನ್ಸ್ ಇದೆ. ಒಂದು ಸಾಂಗ್ ಸೆಲೆಕ್ಟ್ ಮಾಡಿದಾಗಲೂ ಕೂಡ ನಂಗೆ ಅದು ಅನಿಸ್ತದು. ಅವ್ರು ಸೆಲೆಕ್ಷನ್ ಆದಾಗಲೂ ಕೂಡ ಡಲಿಂಗ್ ಇದೆ, ಈ ಸಾಂಗ್ ಚೆನ್ನಾಗಿ ನೋಡಿ ಅಂತ ಹೇಳಿದಾಗ ನಂಗೆ ಗೊತ್ತಾಯ್ತು ಇವ್ರಿಗೆ ಒಳ್ಳೆ ಸೆನ್ಸ್ ಇದೆ. ಅದು ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರ ಬಗ್ಗೆ ಹೇಳೋ ಮಾತೇ ಇಲ್ಲ. ಅದ್ಭುತವಾದ ನಿರ್ದೇಶಕರು. ಇದು ಇಷ್ಟು ಜಸ್ಟ್ ಬಿಗಿನಿಂಗ್ ಅವ್ರಿಗೆ ಅಷ್ಟೇ. ಈ ಥರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಅವರು ಮುಂದೆ ಕೊಡ್ತಾ ಹೋಗ್ತಾರೆ. ತುಂಬ ಕೆಪಾಸಿಟಿ ಇದೆ. ಅದು ನೀವು ಸಿನಿಮಾ ನೋಡಿದಾಗ ಅವ್ರ ಕೆಪಾಸಿಟಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಕಲಾವಿದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರೆ ನಾವಿಬ್ರು ಕೂತ್ಕೊಂಡು ನೋಡ್ತಾ ಇದ್ವಿ. ಹಿಂಗೆ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ಮೈನ್ಯೂಟ್ ರಿಯಾಕ್ಷನ್ಸ್ ಇರುತ್ತೆ. ನಿಮ್ಗೆ ಅನ್ಸೋದೇ ಇಲ್ಲ. ನೀವು ಬರೀ ಕಣ್ಣಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸ್ಕ್ರೀನಲ್ಲಿ ನೋಡ್ರೆ ಅದ್ಭುತವಾಗಿ ಕಾಣಿಸುತ್ತೆ ಅದು. ನಮ್ಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂದರೆ ನಮ್ಮ ಅದೃಷ್ಟ ಅದು. ಆ್ಯಕ್ಚುಲಿ ಅವ್ರೊಟ್ಟಿಗೆ ಹೋಗಿ ಆ್ಯಕ್ಟ್ ಮಾಡಿ ಅವ್ರ ಜೊತೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಇದು ಮಾಡಿದೀವಿ ಅಂತಂದರೆ ನಮ್ಮ ಅದೃಷ್ಟ ಅದು. ಆ್ಯಕ್ಚುಲಿ ಅದು ಅದ್ಭುತ ಕಲಾವಿದರು. ಒಬ್ಬೊಬ್ಬರು ಅದ್ಭುತ ಕಲಾವಿದರು. ತುಂಬ ಕಲಿಯೋಕೆ ಸಿಗ್ತಾವೆ ಅವ್ರ ಕಡೆಯಿಂದ. ಅಂದರೆ ಅಷ್ಟೊಂದು ಹೈಟ್ ರೀಚ್ ಆದರೂ ಕೂಡ ಎಷ್ಟು ಹಂಬಲ್ ಆಗಿದ್ದಾರೆ ಅವರೆಲ್ಲ ಅಂತಂದರೆ ನಂಗೆ ವಿಚಿತ್ರ ಆಗ್ಬಿಡ್ತು. ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ ಪ್ರಕಾಶನ ಇವರೆಲ್ಲ. ಅಷ್ಟು ದೊಡ್ಡ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಕಾಂತಾರ ಅಂತ ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಅವರು ದಿನದಲ್ಲಿ 3 ಕಾಲ್ ಶೀಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಮ್ದು ಅದ್ರಲ್ಲಿ ನಿದ್ದೆ ಇಲ್ದಂಗೆ. ಸೊ ಅಷ್ಟು ಬಿಸಿ ಪೀಪಲ್ ಅಷ್ಟು ಹಂಬಲ್ ಆಗಿ ಅದು ಕಲಿಬೇಕು. ಆಕ್ಚುಲಿ ಕಲಿಯಕ್ ತುಂಬಾ ನೋಡಿ ಅದ್ ಹೇಳ್ತಾ ನಂಗೆ ಗೂಸ್ ಬಂಪ್ಸ್. ಹಿಂಗಿರೋದು ಹಂಗೆ ಅಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಆದ್ರೂ ಅಷ್ಟು ಬೆಳವಣಿಗೆ ಅಷ್ಟು ಫೇಮ್ ನೇಮ್ ನೋಡಿದ್ರು ಹೆಂಗ್ ಹಂಗಿರೋದು. ಹಂಗಿದ್ರೇನೆ ಚಂದ. ನಮ್ಗೆ ಹೆಂಗ್ ಇಷ್ಟ ಆಗುತ್ತೆ. ಮೋಸ್ಟ್ಲಿ ನಮ್ ಜೊತೆ ಕೆಲಸ ಮಾಡೋರ್ಗು ಹಂಗೆ ಆಗ್ಬೇಕಂದ್ರೆ ನಾವು ಅವ್ರ ಕ್ವಾಲಿಟೀಸ್ ಬೆಳೆಸ್ಕೊಬೇಕು. ನಾವು ಅದೇ ಮಾತಾಡ್ಕೊಳ್ಳೋದು ಸೆಟ್ಟಲ್ಲಿ. ಹೆಂಗಿರ್ತಾರೆ ಇವರು ಇಷ್ಟು ಹಂಬಲ್, ಹಿಂಗೆ ಇಷ್ಟು ಒಳ್ಳೆ ಕಲಾವಿದ್ರು, ಒಂಚೂರು ತಲೆಗೆ ಹತ್ತಿಲ್ಲಲ್ಲ, ಹಿಂಗೆ ಮಾತಾಡ್ಕೊಂಡು ಬರೋದು. ಬಹುಶಃ ನಂಗೆ ಇನ್ನೊಂದು ಅನ್ಸಿದ್ದೇನು ಅಂತಂದ್ರೆ ಅವರಷ್ಟು ಆ ಥರ ಇರೋದಕ್ಕೆ ಕಾರಣ ಮೋಸ್ಟ್ಲಿ ಥಿಯೇಟರ್ ಅನ್ಸುತ್ತೆ. ಅವ್ರು ರಂಗಭೂಮಿನ ಇದುವರೆಗೂ ಬಿಟ್ಟಿಲ್ಲ. ಸಿನಿಮಾ ಮಾಡ್ತಾರೆ. ಸಿನಿಮಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ರಂಗಭೂಮಿಲೇ ಇರ್ತಾರೆ. ಅವರು ನಾಟಕ ಮಾಡ್ತಾನೆ ಇರ್ತಾರೆ. ಅದಲ್ಲಿ ಕಲ್ಸುತ್ತೆ ಅದು. ಯಾಕೆ ನಾನು ರಂಗಭೂಮಿನ ಬಂದಿರೋದ್ರೆ ನಮಗೂ ಗೊತ್ತದು ಅಲ್ಲಿ ಹೆಂಗಿರ್ತೀವಿ ಅನ್ನೋದು ನನಗೆ ಗೊತ್ತದು. ಸೊ ಅದನ್ನ ಅವ್ರು ಬಿಟ್ಟಿಲ್ಲ. ಅದೊಂದು ಮೇಜರ್ ಕಾರಣ ಅಂತ ನನಗೆ ಅನಿಸ್ತು. ಅವ್ರಲ್ಲ ಹಂಗಿರೋದು ಇಲ್ಲ ಸರ್. ರಂಗಭೂಮಿ ಕಲಾವಿದರು ಯಾರಿದ್ದಾರೆ ಅವ್ರಲ್ಲೊಂದು ಶಿಸ್ತು ಇದೆ. ಅವ್ರ ಟೈಮ್ ಈಗ ನಾವು ಸಂದರ್ಶನ ಅಂತ ಬಂದ ನೋಡ ಅವ್ರ ಟೈಮ್ ಪಕ್ಕ ಬೇಕಾದ್ರೆ ನಮ್ಗಳಿಗಿಂತ ಒಂದು 10 ನಿಮಿಷ ಮುಂಚೆನೆ ಬೇಕಾದ್ರೆ ಬಂದು ಕಾಯ್ತಾರೆ. ನಾವು ಅದೇ ರಂಗಭೂಮಿ ಕಲಾವಿದರನ್ನ ಮಾತಾಡ್ಸ್ಬೇಕು. ಯಾವತ್ತೂ ಹೇಳ್ತೀನಿ ಸರ್ ನಿಮ್ಮಲ್ಲೆಲ್ಲ ಒಂಥರ ಶಿಸ್ತಿದೆ ಮೇಡಮ್, ನಿಮ್ಮಲ್ಲಿ ಒಂದು ಶಿಸ್ತಿದೆ ಅಂತ ಹೇಳ್ತಾ ಇರ್ತೀವಿ. ಅದ್ ನಿಜ ಆಕ್ಚುಲಿ ರಂಗಭೂಮಿ ಕಲಾವಿದರದ್ದು. ಎಸ್, ನಿಮಗೆ ನಮ್ಮ ಕನ್ನಡದ ಹೆಮ್ಮೆ ಕಲಾವಿದೆ ಈಗ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಶೈನ್ ಆಗ್ತಾ ಇದ್ದೀರಾ. ಆ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಯಾವ ಭಾಷೆ ಅಂತನೂ ಅವರು ಲೆಕ್ಕಿಸದೆ ಇಲ್ಲೊಬ್ರು ಆರ್ಟಿಸ್ಟ್ ಇದ್ದಾರೆ ಅವ್ರನ್ನ ಕರೆದು ಕೆಲಸ ಕೊಡಬೇಕು ಅಂತ ಅವ್ರು ಅನ್ಕೊಳ್ಳೋದೇ ನಮ್ಗೆ ಖುಷಿ. ಸೊ ಇನ್ನೊಂದು ಏನಂದ್ರೆ ನಮ್ಮ ಸಿನಿಮಾಗಳನ್ನ ಅವ್ರು ನೋಡ್ತಾರೆ ಅನ್ನೋದೊಂದು ಖುಷಿ. ಸೊ ಅಂದ್ರೆ ಈ ಡಿಫ್ರೆನ್ಸ್ಗಳಂತ ಕೇಳಿದ್ರೆ ಅಷ್ಟೇನಿಲ್ಲ. ಎಲ್ರಿಗೂ ಕಲೆ ಅಂದ್ರೆ ಇಷ್ಟ, ಎಲ್ರೂ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಭಾಷೆ ಒಂದೇ. ಏನೋ ನನಗೆ ಕಲ್ತು ಮಾಡೋದು ಒಂದು ಖುಷಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ. ನಂಗೆ ಹೊಸ ಭಾಷೆಗಳು ಇವಾಗ ಕಲಿತಾ ಇದ್ದೀನಿ. ಸೊ ಅದೊಂದು ಚಾಲೆಂಜ್ ಕೂಡ ಹೌದು. ಬಟ್ ಸಮ್ಟೈಮ್ಸ್ ಅಯ್ಯೋ ಎಷ್ಟು ಕಷ್ಟ. ನಮ್ಮ ಮನೇಲಿ ಇರೋದೇ ಆರಾಮಲ್ವಾ, ಇಲ್ಲಿ ಕಷ್ಟ ಇದು ಹೊರಗಡೆ ಹೋದಾಗ ಕಷ್ಟ ಪಡ್ಬೇಕಲ್ವಾ ಅಂತೆಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ ಅಲ್ವಾ. ಅಂದ್ರೆ ಈ ತರ ಆಪರ್ಚುನಿಟಿ ಸಿಗೋದೇ ಕಷ್ಟ, ಎಲ್ರಿಗೂ ಸಿಗಲ್ಲ. ಸಿಕ್ಕಿದಾಗ ಅದನ್ನ ನಾವು ಫುಲ್ ಪೊಟೆನ್ಷಿಯಲ್ ಕೊಟ್ಟು ನಾವು ಅದ್ ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಫಲ ಕೊಡುತ್ತೆ ಅಂತ. ಅಂಡ್ ಇದು ಇಷ್ಟಪಟ್ಟು ಮಾಡೋ ಕೆಲಸ ಆಗಿರೋದ್ರಿಂದ ಯಾವ್ದು ಕಷ್ಟ ಅಂತ ಅಷ್ಟು ಅನ್ಸ್ತಾ ಇಲ್ಲ. ಸೊ ಖುಷಿ ಆಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಕೆಲಸ ಮಾಡಕ್ಕೆ. ಸೂಪರ್. ಋತ್ವಿಕ್, ನೀವ ಆಗ್ಲಿಂದ 2-3 ಸತಿ ಹೇಳಿದ್ರಿ ತುಂಬಾ ಸ್ಕ್ರಾಚ್ ಇಂದ ಬಂದೆ, ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ ಅಂತ ಹೇಳಿ. ಸೊ ನಿಮ್ಮ ಮಾತುಗಳು ಒಂದ್ 4 ಜನಕ್ಕೆ ಹೆಲ್ಪ್ ಆಗ್ಲಿ, ನಿಮ್ ತರ ಬಂದವರಿಗೆ ಒಂಥರ ಅದು ಪಾಸಿಟಿವ್ ಫೀಲ್ ಕೊಡ್ಲಿ, ಸ್ಫೂರ್ತಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಏನೇನ್ ಸವಾಲುಗಳನ್ನ ಎದುರಿಸಿದಿರಾ, ಏನೇನು ಅವಮಾನಗಳನ್ನ ಎದುರಿಸಿದಿರಾ ನೀವು ಅಂತ ಹೇಳಿ. ಅಂದ್ರೆ ಇದು ನನ್ನ ಒಬ್ಬನ ಲೈಫಲ್ಲ, ಎಲ್ಲಾರ ಲೈಫಲ್ಲಿ ಆಗಿರುತ್ತೆ. ಲೈಫಲ್ಲೂ ಅದೆಲ್ಲ ಅನುಭವಿಸಿರ್ತಾರೆ. ಅದನ್ನ ಬೇರೆ ಬೇರೆ ತರ ಅನುಭವಿಸಿರ್ತಾರೆ ಅಷ್ಟೇ. ಹೌದು, ನೀವು ಸೆಲೆಬ್ರಿಟಿ ಅನ್ನೋ ಕಾರಣ ಕೇಳ್ತಾ ಇದೀವಿ ಅಷ್ಟೇ. ನಾವು ಇಲ್ಲಿ ಸ್ವಲ್ಪ ಆಚೆ ಬರ್ತೀವಿ, ಈ ತರ ಕಾಣಿಸ್ಕೊಂತೀವಿ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ನಮ್ಗೆ ಹೈಲೈಟ್ ಆಗುತ್ತೆ. ಬಿಟ್ರೆ ನಮ್ಗಿಂತ ಬೇರೆ ಬೇರೆ ತರ ತುಂಬಾ ವಿಭಿನ್ನವಾಗಿರುವಂತ ಕಷ್ಟಗಳು ನೋಡಿರ್ತಾರೆ ಜನಗಳು. ಎಲ್ರಿಗೂ ಇದ್ದಂಥ ಕಷ್ಟಗಳು ನನಗೂ ಇತ್ತು ಅಷ್ಟೇ. ಅಂದರೆ ನನಗೆ ಎಂತ ಇದಿತ್ತು ಅಂತಂದರೆ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಒಂಥರ ಇತ್ತು. MNC ವರ್ಕ್ ಮಾಡ್ತಾ ಇದ್ದೆ. ಆವಾಗ ಗೊತ್ತಾಯ್ತು ನನಗೆ, ನಾನಂದರೆ ಇಲ್ಲಿ ಬಂದಿದ್ದೆ ನಾನು ಆ್ಯಕ್ಟರ್ ಆಗಬೇಕು ಅಂತ, ಹೀರೋ ಆಗಬೇಕು ಅಂತ ನಾನು ಬೆಂಗಳೂರು ಬಂದಿದ್ದು. ಸೊ ಆವಾಗ ಗೊತ್ತಿತ್ತು ನಾನು ಕೆಲಸ ಮಾಡ್ತಿರೋದು ಇವಾಗ ಮಾತ್ರ, ಅದು ಮುಂದೆ ನಾನು ಬಿಡ್ತೀನಿ ಅಂತ ಗೊತ್ತಿತ್ತು. ಟೀಮ್ ಲೀಡರ್ ಅಂತ ನಂಗೆ ಪೊಸಿಷನ್ ಬಂತು, ಆವಾಗ ರಿಸೈನ್ ಮಾಡಿಬಿಟ್ಟೆ. ಇನ್ನೂ ಜಾಸ್ತಿ ಕಂಫರ್ಟ್ ಆಗುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ಆವಾಗ ನಾನು ಕನಸಾಗಿ ಉಳಿದ್ಬಿಡುತ್ತೆ, ಬೇಡ ಅಂದ್ಕೊಂಡು ಇದಾಯಿತು. ದುಡ್ಡು ಬಂತು, ಎಲ್ಲ ಆಯಿತು, ಸ್ವಲ್ಪ ಸೇವ್ ಮಾಡಿಕೊಂಡೆ, ರಿಸೈನ್ ಮಾಡಿದೆ. ಮ್ಯಾನೇಜರ್ ಕರೆದು ಹೋಗಿದ್ರು, ಈ ಟೀಮ್ ಲೀಡರ್ ಪೊಸಿಷನ್ ಕೊಡ್ತಾ ಇದೀವಿ, ಬಿಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಅಂತ. ಇಲ್ಲ ಸರ್, ನನಗೆ ಇದಾಯಿತು, ನನ್ನ ಮ್ಯಾಕ್ಸಿಮಮ್ ಇದು ತುಂಬ. ನಂಗೆ ಡೈಲಿ ಹೋದಾಗಲೇ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಏನು ಮಾಡ್ತೀನಿ ಗುರು, ಇಲ್ಲಿ
ಇದು ನಾನಲ್ಲ, ಇದಲ್ಲ ಇದು ಅಂತ ಅನ್ಸೋದು ನನಗೆ. ಬಟ್ ಓಕೆ, ಅಲ್ಲಿ ಇರಬೇಕು ಅನ್ನೋ ಸ್ವಲ್ಪ ದುಡ್ಡು ಬೇಕು ಮಾಡೋ ಕೆಲಸ ಅಂದ್ಕೊಂಡು ಡೈಲಿ ಮಾಡ್ತಾಯಿದ್ದೆ. ಸೊ ಪೀಕ್ ಟೈಮ್ ಬಂತು, ರಿಸೈನ್ ಮಾಡಿದೆ, ಆಚೆ ಬಂದೆ. ಒಂದಿಷ್ಟು ಲಕ್ಷಗಳಿತ್ತು ಬ್ಯಾಂಕ್ ಅಕೌಂಟಲ್ಲಿ. ಅದು ಹೋಗ್ತಾ ಹೋಗ್ತಾ ನಾನು ಕರೆಕ್ಟಾಗಿ ಹೋಗುತ್ತೆ, ಬೆಂಗಳೂರು ಜೀವನ ಗೊತ್ತಿಲ್ಲ ನಿಮಗೆ. ಅದು ಹಿಂಗೆ ಸುಮ್ಮನೆ ಹಿಂಗೆ ಆಚೆ ಹೋದ್ರೆ ₹500 ಹೋಗುತ್ತೆ ನಿಮಗೆ. ಹಿಂಗೆ ಹೋಗ್ತಾ ಇದ್ದೆ ನಾನು, ಚಾನ್ಸ್ ಕೇಳ್ಕೊಂಡು ಓಡಾಡೋಕ್ಕೆ ಅದು ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಅವಾಗ ಯಾರೂ ಪರಿಚಯ ಇರಲಿಲ್ಲ, ಸ್ಟಾರ್ಟ್ ಮಾಡಿದೆ, ಅದೆಲ್ಲ ಆಯಿತು. ಲಾಸ್ಟ್ ಟೈಮ್ ಹೇಳ್ತಿದ್ದೆ ಅವ್ರಿಗೆ ನಾನು, ಬೆಂಗಳೂರು ಬಂದಾಗ ಕೇಳಿದಾಗ ಶೂಟಿಂಗಲ್ಲಿ ನಡೀತೆ ಅಂತ ಕೇಳಿದಾಗ ಕಂಠೀರವ ಅಂತ ಹೇಳೋರು ಎಲ್ಲರೂ. ಕಂಠೀರವ ಅಂತ ಹೇಳೋರು. ನಾನು ಕಂಠೀರವ ಇಲ್ಲಿರುತ್ತೆ, ನಂಗೆ ಗೊತ್ತಿಲ್ಲ, ರೂಟ್ಸ್ ಎಲ್ಲ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಯಾರೋ ಕೇಳ್ಕೊಂಡೆ, ಬಸ್ ನಂಬರ್ ಬರ್ಕೊಂಡೆ, ಬಸ್ಸಲ್ಲಿ ಹತ್ಕೊಂಡೆ ಅಲ್ಲಿ ಹೋಗಿ ಹೇಳಿದೆ. ಗೇಟ್ ಹತ್ರ ಹೋಗ್ತೀನಿ, ಅವನು ವಾಚ್ಮನ್ ಬಿಡಕ್ಕೆ ಅಡಿಯಿಲ್ಲ. ಅವನು ಯಾರು ಯಾಕೆ ಬಿಡ್ತಾರೆ, ಸುಮ್ಮನೆ ಯಾಕೆ ಬಿಡ್ತಾರೆ ಹೇಳಿ, ಅಲ್ಲಿ ಶೂಟಿಂಗ್ ನಡೀತಾ ಇರ್ತಾರೆ, ನಮ್ಮ ಹತ್ರ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೋಗಿ ಕೇಳಿದ್ರೆ ಹಿಂಗೆ ಯಾಕೆ ಹೋಗಬೇಕು ಅಂದ್ರೆ, ನಾನು ಅದೇ ಚಾನ್ಸ್ ಕೇಳಕ್ಕೆ ಹಿಂಗಿಲ್ಲ ಆಗಲ್ಲಪ್ಪ ಹೋಗು. ನನಗೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಹೆಸರು ಹೇಳೋಕ್ಕೂ ಗೊತ್ತಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಅವ್ರ ಕೆಲಸ ಏನು, ಅಸೋಸಿಯೇಟ್ ಅಂದರೆ ಅವ್ರ ಕೆಲಸ ಏನು, ನಾನು ಯಾವ ಥರ ಅವ್ರ ಕೆಲಸ ಕೇಳಬೇಕು ನನಗೆ ಅದು ಗೊತ್ತಿರಲಿಲ್ಲ. ರ್ಯಾಂಡಮ್ ಹೋಗ್ತಾ ಇದ್ದೆ, ಹಂಗೆ ರ್ಯಾಂಡಮಾಗಿ ಓಡಿಸಿದ್ರು. 4 ಹೆಸರು ಟ್ರೈ ಮಾಡಿದ್ರು, 4 ಹೆಸರನ್ನ ಓಡಿಸಿದ್ರು. ಇದು ಯಾಕೋ ಕೆಲಸ ಆಗ್ತಿಲ್ಲ ಅಂದ್ಕೊಂಡೆ. ಆಮೇಲೆ ಹಿಂಗೆ ಮಾಡ್ಕೊಂಡು ಒಂದು ಯಾರೊಬ್ಬರು ಸಿಕ್ಕಿದ್ರು, ಅಲ್ಲಿಂದ ಜೂನಿಯರ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿದೆ. ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ. ಆಮೇಲೆ ಹೀರೋಗೆ ಡೂಪಾಗಿ ಕೆಲಸ ಮಾಡ್ತಾಯಿದ್ದೆ, ಇಂದ ಓಡಾಡೋದು ಅವೆಲ್ಲ ಮಾಡ್ತಾಯಿದ್ದೆ. ಒಂದಿಷ್ಟು ಸಿನಿಮಾಗಳಾಯಿತು, ಎಲ್ಲ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಸೀರಿಯಲ್ ಇದೆ, ಈ ಥರ ಒಂದು ಆಡಿಷನ್ ಹೋಗು ಅಂತ ಹೇಳಿದ್ರು. ಆವಾಗ ಅದು ಅನುರೂಪ ಸೀರಿಯಲ್ಲು ನನಗೆ ಇಷ್ಟ ಇರಲಿಲ್ಲ, ಬಟ್ ನಂಗೆ ಸಿನಿಮಾನೇ ಮಾಡಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿದ್ದೆ ನಾನು. ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ರೆಸ್ಪೆಕ್ಟ್ಗೋಸ್ಕರ ಅಲ್ಲಿಗೆ ಹೋದೆ. ನಾನು ಸುಮ್ಮನೆ ಆರಾಮಾಗಿ ಕ್ಯಾಶುವಲಾಗಿ ಕೊಟ್ಟೆ, ಸೆಲೆಕ್ಟ್ ಆಗಿಬಿಟ್ಟೆ. ನಾನೇನು ಈ ಬೇರೆ ಸುಮ್ಮನೆ ಬಂದಿದ್ದಲ್ಲ ಇಲ್ಲಿ ಅಂತ ನಾನು ಸೆಲೆಕ್ಟ್ ಆಯಿತು. ಆಮೇಲೆ ಅದು ಪಾಪ್ಯುಲರ್ ಆಯಿತು, ಸೀರಿಯಲ್ ಹಿಟ್ ಆಯಿತು, ನೋನ್ ಫೇಸಸ್ ಎಲ್ಲ ಆಯಿತು. ಮತ್ತು ಒಳಗೆ ನನಗೆ ಅದು ಸಿನಿಮಾ ಹೀರೋ ಆಗಬೇಕು ಅನ್ನೋದು ನಂಗೆ ಹೋಗಲಿಲ್ಲ, ಅದು ಹಾಗೆ ಇತ್ತು. ಆಮೇಲೆ 2 ವರ್ಷಗಳಂತ ಸಿನಿಮಾ ಬಂತು, ಸೇಮ್ ಅದೇ ನಿರ್ದೇಶಕರೇ ಸಿನಿಮಾ ಮಾಡಿದ್ರು. ಕತೆ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಆಯಿತು, ಕತೆ ತುಂಬ ಚೆನ್ನಾಗಿದೆ. ಬಟ್ ಅದು ಎಲ್ಲರೂ ಹೇಳೋ ಪ್ರಕಾರ ಅದು ಮಾರ್ಕೆಟಿಂಗ್ ಮಾಡಲಿಲ್ಲ, ರೀಚ್ ಮಾಡಿಸ್ಲಿಲ್ಲ, ಫ್ಲಾಪ್ ಆಯಿತು ಅಂತ. ಫ್ಲಾಪ್ ಈಸ್ ಫ್ಲಾಪ್ ಅಷ್ಟೇ, ರಿಸಲ್ಟ್ ಅಷ್ಟೇ. ಪಾಸ್ ಆ ಫೇಲ್ ಎರಡೇ ಕೇಳೋದು. ನೀನು ಎಕ್ಸಾಮ್ ಹೆಂಗೆ ಬರೋದಂತ ಯಾರು ಕೇಳಕ್ಕೆ ಹೋಗಲ್ಲ ನಿಮ್ಮನ್ನ. ನೀನು ಪಾಸ್ ಆದ್ಯಾ ಫೇಲ್ ಆದ್ಯಾ. ಸೊ ನಾನು ಫೇಲ್ ಆದೆ, ಅಲ್ಲಿ ಹೋಯ್ತಲ್ಲಿಗೆ ನಂದು. ಅಷ್ಟು ವರ್ಷ ನಾನು ಹೀರೋ ಆಗಬೇಕು ಅಂತ ಕಂಡು ಕನಸು ಎಲ್ಲ ಸಡನ್ನಾಗಿ ಹಿಂಗೆ ಹೋಗ್ಬಿಡ್ತು ನನಗೆ. ನಾನು ರೂಮಲ್ಲಿ ಒಬ್ಬನೇ ಇದ್ದೆ ಅವಾಗ. ಹೆಂಗೆ ಆಗ್ಬಿಡ್ತು ಅಂತಂದರೆ ನಂಗೆ ರೂಮಿಂದ ಆಚೆ ಬರೋಕ್ಕಾಗ್ತಿಲ್ಲ, ಅದನ್ನ ತೊಗೊಳಕ್ಕಾಗ್ತಿಲ್ಲ ನನಗೆ. ಅದನ್ನ ಹೆಂಗೆ ಗುರು ಫಸ್ಟ್ ಅಟೆಂಪ್ಟೇ ಬಿದ್ದುಬಿಟ್ನಲ್ಲ ನಾನು ಅಂತ ಎಲ್ಲ ಆಯಿತು. ಆಮೇಲೆ ಅಂದ್ಕೊಂಡೆ ಓಕೆ, ಮತ್ತೆ ನಾನು ಬೌನ್ಸ್ ಬ್ಯಾಕ್ ಆಗಲೇಬೇಕು, ರೆಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಅಲ್ಲಿ ತುಂಬ ಸೀರಿಯಲ್ಗಳಿಗೆ ಆಫರ್ ಬರ್ತಾನೆ ಇತ್ತು ನನಗೆ. ಒಂದು ಸೀರಿಯಲ್ ಹಿಟ್ಕೊಟ್ಟು ನನಗೆ ಗೊತ್ತಿಲ್ಲ, ನಿಮ್ಗೆ ಸ್ಮಾಲ್ ಸೀರಿಯಲ್ ಕರೀತಾರೆ ಪಾಪ ಅವರು. ಬರ್ತಾನೆ. ಬಟ್ ನನಗೆ ಯಾವುದಕ್ಕೂ ಮನಸ್ಸಿಲ್ಲ, ನಂಗೆ ಹೋಗ್ಬೇಕು ಮಾಡಬೇಕು ಅನ್ನೋದು ನಂಗೆ ಬರ್ತಾಯಿಲ್ಲ ತಲೆಗೆ. ಸಿನಿಮಾನೇ ಮಾಡಬೇಕು ಅಂತ ನನಗೆ. ಮಾಡ್ತಾಯಿದ್ದೀನಿ ಬ್ಯಾಂಕ್ ಅಕೌಂಟು ಹಿಂಗಿದ್ದು ಹಿಂಗೆ ಹೋಗಿ ಲಾಸ್ಟಿಗೆ 0 ತೋರಿಸ್ತು. ಆವಾಗ ನನಗೆ ಏನೋ ಆಗ್ಬಿಡ್ತಲ್ಲ ಗುರು ಇಲ್ಲಿ ಅಂತ ಅನಿಸ್ತು. ಆವಾಗೀಗ ಹೀರೋ ಅಂದಾಗ ನಾನು ಹೋಗಿ ಯಾರನ್ನ ಅಪ್ರೋಚ್ ಮಾಡಬೇಕು ಅಂದಾಗಲೂ ನಾನು ಒಂದು ಫಿಸಿಕ್ ಇರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ನನ್ನು ನಾನು ಮೇಂಟೈನ್ ಮಾಡ್ಕೋಬೇಕು, ಅದಕ್ಕೆಲ್ಲ ಚೆನ್ನಾಗಿ ತಿನ್ನಬೇಕು, ಜಿಮ್ಗೆ ಹೋಗಬೇಕು, ಅದಕ್ಕೂ ದುಡ್ಡು ಬೇಕು ತಾನೆ. ನಾನು ರೂಮ್ ರೆಂಟ್ ಕಟ್ಟಬೇಕು, ಅದಕ್ಕೂ ದುಡ್ಡು ಬೇಕು. ನಾನು ಇದೊಳ್ಳೆ ಸವಾಸ ಆಯ್ತಲ್ಲ, ನನಗೆ ವಾಪಸ್ ಈ ಕಾರ್ಪೊರೇಟ್ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಅದು ನಾನು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಕೊಟ್ಟಕ್ಕೆ ನಾನು ಸಾಧ್ಯನೇ ಇಲ್ಲ ಅಂತ ನಂಗೆ ಗೊತ್ತಿತ್ತು, ನನಗೆ ಅದಾಗಲ್ಲ ಅದು ಅಂತ. ಮನೇಲಿ ಹೇಳಿದ್ರೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಯಾವುದೇ ತಂದೆ ತಾಯಿ ಆದರೂ ಅಷ್ಟೇ, ಮಕ್ಕಳು ಕಷ್ಟಪಡೋದನ್ನ ಯಾರು ನೋಡಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಇಷ್ಟೊಂದು ಜಮೀನು ಇತ್ತು, ನೀನು ಯಾಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಹಿಂಗೆ ಮಾಡಬೇಕು ಅಂದ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾನು ಹೀರೋ ಆಗೋದು ಕನಸೇ ಎಲ್ಲ ನೋಡ್ಕೊಂಡು ಕೂತ್ಕೋಬೇಕು, ನನಗೆ ಅದೆಲ್ಲ ಆಗಲ್ಲ ಗುರು, ಏನಾಗತ್ತೆ ನೋಡೇ ಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆವಾಗ ನನ್ನೊಬ್ಬ ಫ್ರೆಂಡ್ ಇದ್ದ, ಸುನೀಲ್ ಅಂತ. ನಾನು ಸ್ಟಾರ್ಟಿಂಗ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫ್ರೆಂಡ್ ಆಗಿದ್ದ ಅವನು. ಅವ್ನು ತುಂಬ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾಯಿದ್ದ. ಅವ್ನು ನೆನಪಾಯ್ತು ನನಗೆ. ಅವ್ನು ಫೋನ್ ಮಾಡಿದೆ. ಆವಾಗ ಅವನಿಗೆ ಅವಾಗ ಸೀರಿಯಲ್ ಮಾಡಿದ್ದಿಲ್ಲ ನೋಡಿ, ಗೊತ್ತಿತ್ತಲ್ಲ ಅವನಿಗೆ. ಮಗ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಸುಮ್ಮನೆ ಸುಳ್ಳು ಹೇಳಿದ್ದ ಅವ್ನು. ಸಿನಿಮಾ ಮಾಡ್ತಾಯಿದ್ದೀನಿ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗಂದು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕು, ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳು, ನಾನು ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನ ಅಂತ. ನಾನು ಹೆಂಗೆ ನನ್ನ ದುಡ್ಡಿಲ್ಲ ಗುರು, ನಾನು ಹೆಂಗೆ ಹೇಳ್ಕೊಳ್ಳೋ ಬಾಯಿ ಬರ್ತಿಲ್ಲ ನನಗೆ. ಅದು ಸರಿ ಅಂದ್ಕೊಂಡು ಹೇಳಿದೆ ಅವನಿಗೆ. ಅವನು ಸರಿ ಮಗ, ಬೌನ್ಸರಾಗಿ ಒಂದು ಕೆಲಸ ಮಾಡ್ತೀಯಾ ಅಂತ. ಸರಿ ಆಯಿತು. ಸ್ವಲ್ಪ ದಷ್ಟಪುಷ್ಟವಾಗಿದ್ನಲ್ಲ, ಸರಿ ಬ್ಲ್ಯಾಕ್ ಟಿ ಶರ್ಟ್ ಇದೆಯಾ ಅಂತಂದು. ಹಾಂ ಇದೆ ಅಂತಂದು. ಬ್ಲ್ಯಾಕ್ ಟಿ ಶರ್ಟು ಪ್ಯಾಂಟ್ ಹಾಕೊಂಡು ಬಾ ಅಂತಂದು. ಹೋದೆ, ಯಾವುದೊಂದು ಹೋಟ್ಲ್ ಇತ್ತು, ಅಲ್ಲಿಗೆ ಹೋದೆ. ಲಾಬಿಲಿ ಕೂತ್ಕೊಂಡಿದ್ದೆ. ಅವನಿಗೆ ಫೋನ್ ಮಾಡಿದೆ, ಒಂದು 10 ನಿಮಿಷ ಬರ್ತೀನಿ ಕೂತಿರು ಅಂತಂದೆ. ಕೂತಿದ್ದೀನಿ. ವೀಕೆಂಡ್ ಅನಿಸುತ್ತೆ, ಸ್ಯಾಟರ್ಡೇ ಸಂಡೇ ಅನಿಸುತ್ತೆ. ಲಾಬಿಯಿಂದ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಒಂದಿಷ್ಟು ಜನ ಆಚೆ ಬಂದರು, ಹುಡುಗಿರೆಲ್ಲ ಆಚೆ ಬಂದರು. ಸೀರಿಯಲ್ ಆದಮೇಲೆ ಅನುರೂಪ ಸೀರಿಯಲ್ ಆಗಿ ಒಂದು ಸಿನಿಮಾ ಆದಮೇಲೆ ಓಕೆ ಅದಾಯಿತು. ಒಂದಿಷ್ಟು ಜನ ಹುಡುಗಿರೆಲ್ಲ ಆಚೆ ಬಂದಂಗೆ ಅದು ಮಾಮೂಲಿ ಗೊತ್ತಾಗುತ್ತಲ್ಲ, ನಮ್ಮ ನೋಡಿದ ತಕ್ಷಣ ಅಂತ ಇವರಾಗಲೇ ಹೇಳಿದ್ರೆ ನೀವು ಅಂತ ನೀವು ಶ್ಯಾಮಲ್ ಅನುರೂಪ ಸೀರಿಯಲ್. ಹಾಂ ಹೌದು ಅಂತ ನನಗೆ ಒಳಗೆ ಒಂಥರ ಆಗ್ತಾಯಿದೆ ಆಯಿತಾ. ಆಮೇಲೆ ಇಲ್ಲೇನು ಸಿನಿಮಾ ಮೀಟಿಂಗ್ ಅಂದರು. ನಾನು ಹಾಂ ಸಿನಿಮಾ ಮೀಟಿಂಗ್, ಸೆಲ್ಫಿ ತೊಗೊಳ್ಳಿ ಅಂತಂದೆ. ಅವ್ರು ಹೋದ್ರೆ ನಂಗೆ ಹೆಂಗಾಯ್ತು ಅಂದರೆ ಶಿಟ್ ಏನಾಗ್ತಿದೆ ಗುರು ನನ್ನ ಲೈಫಲ್ಲಿ, ಯಾಕೆ ಹಿಂಗಾಗ್ಬಿಟ್ಟೆ ನಾನು ಅಂತ. ಆಮೇಲೆ ಅಂದ್ಕೊಂಡು ನಾನೇ ಕೆಟ್ಟ ಕೆಲಸ ಅಂತ ಮಾಡ್ತಿಲ್ಲ, ನಂದೇನೋ ಒಂದು ದೊಡ್ಡದಾಗಿ ಕನಸ್ಕೊಂಡಿದ್ದೀನಿ, ಅದಕ್ಕೇನು ಬೇಕೋ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದೇನು ತಪ್ಪೇನಿಲ್ಲ. ನಾನು ಕೆಲಸ ಮಾಡ್ತೀನಿ, ನಂಗೆ ದುಡ್ಡು ಕೊಡ್ತಾರೆ, ನಾನು ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ನಾನು ಹೀರೋನೇ ಗುರು ಅಂದ್ಕೊಂಡೆ. ಸರಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡೆ. ಅವ್ನು ಬಂದ ಮೇಲೆ ಕರ್ಕೊಂಡು ಹೋದ.
ನನ್ನ ಲೈಫಲ್ಲಿ ನಾನು ಯಾವತ್ತೂ ಪಬ್ಬೇ ನೋಡಿಲ್ಲ. ಅವತ್ತಲ್ಲಿ ಹೋಗಿ ಚಿನ್ನಮಣ ಎಲ್ಲ ಲೈಟು, ಲೌಡ್ ಮ್ಯೂಸಿಕ್ಕು ಅದೆಲ್ಲ ಏನೋ ನೋಡಿದೆ. ಒಂಥರ ಅನ್ನಿಸ್ತು ನಂಗೆ, ಇದು ನಂದಲ್ಲ ಅಂತ ಅನ್ನಿಸ್ತು. ಬಟ್ ಕೆಲಸ ಅಷ್ಟೇ. ನಿಂತೆ ಬೆಳಗಿನ ಜಾವ 4 ಗಂಟೆವರೆಗೂ ಮಾಡಿದೆ, ಎಲ್ಲ ಆಯಿತು. ಬಂದ ಮಗ 800 ರೂಪಾಯಿ ಅಂತಂದ. ನನಗೆ 800 ರೂಪಾಯಿ ಬರುತ್ತೆ ಗುರಿಗೆ, ಹೊಟ್ಟೆ ತುಂಬ ಊಟ, ಓಕೆ ರೆಡಿ ಅಂದ್ಕೊಂಡೆ. ಇವಾಗಲೂ ಕೊಡೋದು, ನಾಳೆ ನಾಡಿದ್ದು ಕೊಡ್ತಾರಂತ. ನಾನು ಇದಾಗಬಾರ್ದಾಗಿತ್ತು ಅಂತ ಸರಿ ಅಂದ್ಕೊಂಡು ನಾನು ವಾಪಸ್ ಹೋದೆ. ಆಮೇಲೆ ದುಡ್ಡು ಹಾಕ್ದೆ. ಅದಾದಮೇಲೆ ಕಂಠೀರವಲ್ಲಿ 24 hours ಇದಾಗುತ್ತೆ, ಮ್ಯಾರಥಾನ್ ಆಗುತ್ತೆ. ರಾತ್ರಿ ಎಲ್ಲ ಓಡ್ತಾನೆ ಇರ್ತಾರೆ ಅವರು. ಅಲ್ಲಿದೆ ಅಂತಂದ. ಅಲ್ಲಿಗೆ ಹೋದೆ, ಹಿಂಗೆ ಮಾಸ್ಕ್ ಹಾಕ್ಕೊಂಡೆ, ಕ್ಯಾಪ್ ಬರ್ತಲ್ಲ ಅದು ಹಾಕ್ಕೊಂಡೆ. ರಾತ್ರಿ ಓಡೋರಿಗೆ ಸ್ವಲ್ಪ ನೀರು ಕೊಡೋದು, ಗ್ಲೂಕೋಸ್ ಕೊಡೋದೆಲ್ಲ ಮಾಡಬೇಕಿತ್ತು. 1,000 ರೂಪಾಯಿ ಅಂತಂದ. ಅದನ್ನು ಮಾಡಿದೆ. ಇದೆಲ್ಲ ಆಯಿತು. ಸಡನ್ನಾಗಿ ಅವನು ಕಾಂಟ್ಯಾಕ್ಟ್ ತಪ್ಪಿಬಿಡ್ತು. ಒಂದು ಅಂದರೆ ಕೆಲಸಗಳು ಇರಲಿಲ್ಲ, ಬೇರೆ ಈ ಥರದ್ದೇನು ಪಾರ್ಟ್ ಟೈಮ್ ಜಾಬ್ ಸಿಗಲಿಲ್ಲ. ನನಗೆ ಕಷ್ಟ ಆಗ್ಬಿಡ್ತು. ಏನು ಮಾಡಲಿ ಇವಾಗ, ಏನೂ ಇಲ್ವಲ್ಲ, ಏನೂ ಸಿಗ್ತಾಯಿತ್ತು, ಹೋಗ್ತಾಯಿದ್ದೆ, ಮಾಡ್ತಾಯಿದ್ದೆ, ಈಗೇನು ಮಾಡಲಿ ಅಂತ. ಇದ್ರ ಮಧ್ಯೆ ನಾನು ಆಡಿಷನ್ಗೆ ಹೋಗ್ತಾಯಿದ್ದೀನಿ, ಎಲ್ಲ ಸಿನಿಮಾಗೆ ಏನು ಬೇಕೋ ಅದೆಲ್ಲ ನಡೀತಾ ಇದೆ ಅದು. ಆವಾಗ ನನಗೆ ನೈಟೆಲ್ಲ ನಿದ್ದೆ ಬರ್ತಿರಲಿಲ್ಲ, ಓಡಾಡ್ತಾ ಇದ್ದೆ. ಈ ನೈಟ್ ನೀವು ಆಚೆ ಹೋದರೆ ಟೀ ಮಾರ್ತಿರ್ತಾರೆ ಎಲ್ಲ ಕಡೆ. ನನಗೆ ಆವಾಗ ಥಾಟ್ ಬಂತು, ಇದಕ್ಕಿಂತ ಮುಂಚೆ ನಾನು ಟ್ರೈ ಮಾಡಿದ್ದೆ ಜಾಬ್ ಕೇಳೋಕ್ಕೆ ಅಂತ. ಮೆಕ್ಡಾನಲ್ಸ್ ಎಲ್ಲ ಹೋಗಿದ್ದೆ. ಅವರು ನೀವು ಶ್ಯಾಮ್ ಅಲ್ವಾ, ಅನುರೂಪದು, ನೀವೇನು ಇಲ್ಲಿ ಅಂದಾಗ ನಾನು ಬಾಯಿ ಬರಲಿಲ್ಲ. ನಂಗೆ ಕೆಲಸ ಬೇಕು ಅಂತ ಹೇಳಕ್ಕೆ ಬಾಯಿ ಬರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಕೆಲಸ ಬೇಕು ಅಂತ ಹೇಳಿದೆ. ಅವನೇ ಕರ್ಕೊಂಬನ್ನಿ ಅನ್ನೋರು. ನಾನು ಯಾರು ಕರ್ಕೊಂಡು ಹೋಗಿ, ನಾನೇ ಗುರು, ನಾನು ಹೆಂಗೆ ಹೇಳಿ ಅಂತ ಸರಿ ಅಂದ್ಕೊಂಡು ಅದೆಲ್ಲ ವರ್ಕ್ ಆಗಲ್ಲ. ಸೊ ಮುಖ ಕಾಣ್ದಂಗೆ ನಂಗೆ ಇನ್ಕಮ್ ಬೇಕು, ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಟೀ ಮಾರ್ದೆಲ್ಲ ನೋಡಿದ್ನಲ್ಲ. ಸೊ ಇದು ವರ್ಕ್ ಆಗುತ್ತೆ, ಹೆಂಗೆ ಟ್ರೈ ಮಾಡೋಣ ಅನ್ಕೊಂಡು. ಆದರೆ ಆ ಫ್ಲಾಸ್ಕ್ ತೊಳಕ್ಕೆ ದುಡ್ಡಿಲ್ಲ ನನ್ನ ಹತ್ರ. ಫ್ಲಾಸ್ಕು, ಆ ಹಾಲು, ಸಕ್ಕರೆ ಅದಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ನನಗೀಗ? ಎಲ್ಲ ಯೋಚನೆ ಮಾಡಿದೆ. ಆಮೇಲೆ ವಿಜಯನಗರಲ್ಲಿ ಇದ್ದಿದ್ದು ನಾನು ಅವಾಗ. ಅಲ್ಲಿ ಬಸ್ ಸ್ಟಾಪಲ್ಲಿ ಒಬ್ಬರು ತಾತ ಇರ್ತಾರೆ, ಟೀ ಮಾಡ್ತಾ ಇರ್ತಾರೆ ನೈಟು. ಒಂದು 2-3 ದಿವಸ ಹೋಗ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡು ನೋಡಿದೆ ಅವ್ರು. ನನಗೆ 4ನೇ ದಿವಸ ಹಿಂಗೆ ಕೂತ್ಕೊಂಡಿದ್ದವ್ರು, ಟೀ ಬೇಕಾ ಅಂದರು. ನಾನು ಓಕೆ ಇದಕ್ಕಿಂತ ಜಾಸ್ತಿ ಆಗೋಲ್ಲ, ಕೇಳ್ಬಿಡೋಣ ಅಂದ್ಕೊಂಡು ಹೋಗಿ ಕೇಳಿದೆ. ನಂಗೆ ಟೀ ಬೇಡ, ಕೆಲಸ ಬೇಕು ಅಂತಂದೆ. ಅವರು ಕೆಲಸ ಅಂತಂದ್ರು. ಇರೋ ವಿಷಯ ಹೇಳಿದೆ. ನಾನು ಆ್ಯಕ್ಟರ್ ಅಂತ ಹೇಳಕ್ಕೆ ಹೋಗಲಿಲ್ಲ. ಫಸ್ಟು ನಾನು ರೆಕಗ್ನೈಸ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿದೆ. ಮಾಡಲಿಲ್ಲ. ನಂಗೆ ಖುಷಿ ಆಯಿತು. ಓಕೆ ನಂಗೆ ಹಣ ಸ್ವಲ್ಪ ಕಷ್ಟ ಇದೆ, ಹಿಂಗಿದೆ, ನಂಗೆ ನೀವೇನೋ ಕೆಲಸ ಕೊಟ್ಟು ನಾನು ಮಾಡ್ಕೊಡ್ತೀನಿ ಅಂತಂದೆ. ಅವ್ರು ಹೇಳಿದ್ರು, ನಂದು ಇದೆ ಒಂದೇ ಇರೋದು, ಇನ್ನೊಂದು ನಂದು ಮನೇಲಿದೆ, ಬೇಕಾದ್ರೆ ಅದು ನೀನು ಬೇರೆ ಕಡೆ ಹೋಗಿದ್ರೆ ನಾನು ಕೊಡ್ತೀನಿ ನೋಡು ಅಂತಂದ್ರು. 60-40 ಅಂತಂದರು. ಅವ್ರು 60, ನನಗೆ 40. ಸರಿ ಓಕೆ ಸಿಕ್ತು ಬಾ ಅಂದ್ಕೊಂಡು ನಾಳೆ ಬಾ ಅಂತ ಹೇಳಿದ್ರು. ನಾಳೆ ಹೋದೆ, ತಂದುಕೊಟ್ರು. ಹೋದೆ. ಏರ್ಪೋರ್ಟ್ ರೋಡಲ್ಲಿ ಒಂದು ಜಾಗ ಇದೆ, ಅಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟಿಗೆ ನೈಟು ಕಾಫಿ ಕಡೆ ಹೋಗ್ತಾಯಿದ್ವಿ, ನೈಟ್ ಔಟ್ ಅಂತ ಹೋಗ್ತಾಯಿದ್ವಿ. ನಾನು ಅವಾಗ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೆ, ಎಲ್ಲೆಲ್ಲ ಟೀ ಮಾಡ್ತಾರೆ, ಕಾಫಿ ಮಾಡ್ತಾರೆ ಅಂತೆಲ್ಲ. ಸೊ ನಾನು ನೋಡ್ಕೊಂಡು ಒಂದು ಜಾಗ ನೋಡಿದ್ದೆ, ಅದು ಅಲ್ಲಿ ಹೋಗಿ ನಿಂತ್ಕೊಂಡೆ. ಬರೋರು ನಾನು ಮಂಕಿ ಕ್ಯಾಪ್ ಹಾಕೊಂಡು ಇಷ್ಟು ಕಣ್ಣು ಬಿಟ್ಕೊಂಡಿರ್ತಿದ್ದೆ. ಅಂದರೆ ನಾನು ಹೇಳ್ತೀನಲ್ಲ, ಟೀ ಮಾರೋನು ಯಾರು ಮುಖ ನೋಡಲ್ಲ. ಹಂಗೆ ಗುರು ಒಂದು ಟೀ ಕೊಡು, ಒಂದು ಸಿಗರೇಟ್ ಕೊಡು ಅಂದ್ಕೊಂಡು ಹಿಂಗೆ ನೋಡ್ತಾರೆ, ಹಿಂಗೆ ದುಡ್ಡು ಕೊಡ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ. ಆಯಿತು, ಅಲ್ಲಿ ಟೀ ಮರ ಸ್ಟಾರ್ಟ್ ಮಾಡಿದೆ. ಒಂದಿಷ್ಟು ತಿಂಗಳು ಅದು ಕೆಲಸ ಆಯಿತು. ಆದರೆ ಫಸ್ಟ್ ಡೇ ನಾನು ಅಲ್ಲಿ ಟೀ ಮರಕ್ಕೆ ಹೊರಟ್ಬೇಕಾರೆ ನನಗೆ ಗೊತ್ತಿಲ್ಲದಂಗೆ ನಂಗೆ ಕಣ್ಣಿಗೆ ಬರ್ತಾಯಿದೆ. ಹಂಗೆ ನಾನು ಕಂಟ್ರೋಲ್ ಮಾಡ್ತಾಯಿದ್ದೆ. ನನಗೆ ಗೊತ್ತಿದ್ದಂಗೆ ಕೆಟ್ಟ ಕೆಲಸ ಅಲ್ಲ ಅಂತ ಗೊತ್ತು, ಎಲ್ಲ ಗೊತ್ತು. ಬಟ್ ನಾನು ಇಷ್ಟು ದಿವಸ ಹೋಗ್ತಾ ಇದ್ದಿದ್ದು ನೈಟ್ ಔಟ್ಗೆ ಅಂತ, ಎಂಜಾಯ್ ಮಾಡಬೇಕು ಅಂತ ಹೋಗ್ತಾಯಿದ್ದೆ. ಈಗ ದುಡಿಬೇಕು ಅಂತ ಹೋಗ್ತಾಯಿದ್ದೀನಿ. ಬೇರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡ್ತೀನಿ ಸಡನ್ನಾಗಿ. ಸೊ ಅವಾಗ ಅನ್ನಿಸ್ತು, ಬಟ್ ಓಕೆ ನಾನು ಒಂದೊಂದು ದಿವಸ ನಿಂತ್ಕೊತೀನಿ. ಇದೇನು ಶಾಶ್ವತ ಅಲ್ಲ, ಇದು ಈ ಕಷ್ಟಗಳು ಯಾವುದೂ ಶಾಶ್ವತ ಅಲ್ಲ, ಇದಕ್ಕೊಂದು ಎಂಡ್ ಅಂತ ಬರುತ್ತೆ. ಅಲ್ಲಿ ಹೋಗ್ತೀನಿ, ನಾನು ನಿಂತ್ಕೊತೀನಿ ಅಂತ ಗೊತ್ತಿತ್ತು. ಸೊ ಒಂದಿಷ್ಟು ತಿಂಗಳು ಟೀ ಮಾಡಿದೆ, ಅದೆಲ್ಲ ಆಯಿತು. ಈ ಥರ ತುಂಬ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡಿ ಅದೆಲ್ಲ ಮಾಡಬೇಕಾದ್ರೆ ನಾನು ತಲೆಗಿದ್ದು ನಾನು ಹೀರೋನೇ. ಅದರಿಂದ ನಾನು ವಾಪಸ್ ಹೋಗಲ್ಲ, ನಾನು ಹೀರೋನೇ ಅನ್ಕೊಂಡು ಮಾಡ್ತಾ ಇದ್ದೆ. ಆ ದೃಢ ನಿರ್ಧಾರ ನನ್ನ ಇಲ್ಲಿ ಹೊತ್ತಂದು ಕೂರಿಸಿದೆ ಅಷ್ಟೇ. ಕಟ್ ಮಾಡಿದ್ರೆ ನೀವಿನ್ನೂ ಕೇಳಿಲ್ಲ. ಕಟ್ ಮಾಡಿದ್ರೆ ಅದೇ ಕಂಠೀರವ ಸ್ಟುಡಿಯೋಗೆ ಅವ್ರ ಕಾರಲ್ಲಿ ಬಂದ್ರು, ಆ ವಾಚ್ಮನ್ ಚೇಂಜ್ ಆಗಿದ್ರು. ಬಟ್ ಅವ್ರು ನೋಡಿದಾಗ ನಿಲ್ಲಿಸ್ಲಿಲ್ಲ. ಅವತ್ತು ಕಾರ್ ಗೇಟ್ ಓಪನ್ ಮಾಡಿದ್ರು, ಸರ್ ಅಂತ ನಮಸ್ಕಾರ ಮಾಡಿ ಅವ್ರ ಕಾರ್ನ ಒಳಗಡೆ ಬಿಟ್ರು. ಶೂಟಿಂಗಿಗೆ ಬಂದಿದ್ರು ಅವ್ರ ಶೂಟ್ಗೆ. ಸೂಪರ್ ಸೂಪರ್. ಸೊ ಕನ್ಸಿಸ್ಟೆಂಟ್ ಆಗಿರ್ಬೇಕು ಲೈಫಲ್ಲಿ. ಒಂದಿನ ಪ್ರಯತ್ನ ಆಗುತ್ತೆ. ಅವತ್ತು ನನ್ನ ಆ ಕಂಠೀರವ ಅದ್ರ ಓಡಿಸಿದ್ರಲ್ಲ ಅಲ್ಲಿಂದ, ಸೊ ಅದೇ ಕಂಠೀರವ ಸ್ಟುಡಿಯೋ ನಾನು ಅವತ್ತು ಬಸ್ಸಿಂದ ಇಳಿದು ನಡ್ಕೊಂಡು ಹೋಗಿದ್ದೆ. ಇವತ್ತು ನಾನು ಕಾರಲ್ಲಿ ಹೋದೆ, ಅದೇ ಗೇಟು. ಬಟ್ ಪರ್ಸನ್ ಚೇಂಜ್ ಆಗಿದ್ರು. ನಾನು ಅವ್ರಿಗೆ ಬಗ್ ನೋಡಿದ್ರು ನನ್ನ. ಇನ್ನು ನಾನು ಗೊತ್ತಾಯ್ತಲ್ಲ, ನಮಸ್ಕಾರ, ನಾನು ನಮಸ್ಕಾರ ಅಂದೆ. ಅದೇ ಗೇಟ್ ಹಿಂಗೆ ಕ್ಲೋಸ್ ಇತ್ತಲ್ಲ, ಅವತ್ತು ಕ್ಲೋಸ್ ಆಗಿತ್ತು, ಓಪನ್ ಆಗಿಲ್ಲ. ಅದು ಅವತ್ತು ಹಿಂಗೆ ಓಪನ್ ಆಯಿತು. ಒಳಗೆ ಹೋದೆ, ಅವಾಗ ಅಂತ ಅನಿಸ್ತು ನನಗೆ. ಸೂಪರ್ ಸೂಪರ್ ಸೂಪರ್. ಒಂದು ಸಿನಿಮಾ ಮಾಡ್ಬೋದು. ನೀವು ಕರ್ನಾಟಕದ ಅಲಿಯಾ ಭಟ್ ಅಂತಾನೆ ಕರೀತಾರೆ. ಸಾಕಷ್ಟು ನೀವು ಹಾಕೋ ಒಂದೊಂದು ಫೋಟೋಗಳಿಗೂ ಪಡ್ಡೆ ಹುಡುಗರ ನಿದ್ದೆನ ಕದ್ದು ಬಿಟ್ಟಿದ್ದೀರ ಅಂತ ಅವತ್ತು ಹೇಳಿದ್ದೆ. ಮೇ ಬಿ ನಾನು ನಿಮ್ಗೆ ಇಂಟರ್ವ್ಯೂಲು ಇವತ್ತು ಹೇಳ್ತಾ ಇದ್ದೀನಿ. ಅದ್ರ ನಡುವೆ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ. ನೆಗೆಟಿವ್ ಕಮೆಂಟ್ ಮಾಡಕ್ ಒಂದು ವರ್ಗ ಇರುತ್ತೆ. ಅವ್ರನ್ನು ಕೂಡ ಹೆದರ್ಸಿ ನಾನು ಇರೋದೇ ಹಿಂಗೆ ಗುರು, ನೀವು ಏನ್ ಬೇಕಾದ್ರೆ ಅನ್ಕೊಳ್ಳಿ ಅನ್ನೋ ತರ ಇರ್ತೀರಾ ನೀವು. ಅದು ಹೆಂಗ್ ಸಾಧ್ಯ ನಿಮ್ ತರ ಇರೋದಕ್ಕೆ? ಹೆಂಗ್ ಸಾಧ್ಯ? ಅದು ಒಂದು ಮೈಂಡ್ ಸೆಟ್ ಅಷ್ಟೇ. ಅಂಡ್ ಇನ್ನೊಂದು, ನಾನು ಬೆಳೆದು ಬಂದಿರುವಂಥ ರೀತಿ, ನನಗೆ ಸಿಕ್ಕಿರುವಂತಹ ಮೆಂಟರ್ಶಿಪ್ ಇಲ್ಲ, ನನ್ನ ಟೀಚರ್ಸು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೆಂಗೆ ನನಗೆ ಏನೋ ಸಪೋರ್ಟ್ ಮಾಡ್ತಾರೆ, ಇಲ್ಲ ಏನು ಹೇಳ್ತಾರೆ, ಆಮೇಲೆ ನಾನು ಏನು ಆ್ಯಸ್ ಅ ಪರ್ಸನ್ ಬಿಲೀವ್ ಮಾಡ್ತೀನಿ ಅನ್ನೋದು
ಚಿಕ್ಕ ವಯಸ್ಸಿಂದನೂ ಏನಾದರೂ ತಪ್ಪಾದರೆ ಇಲ್ಲ ಅಂಗಡಿಗೆ ಹೋಗ್ಬಿಟ್ಟು ಲೆಟ್ಸೆ ಒಂದು 5 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು 1 ರೂಪಾಯಿ ಚೇಂಜ್ ವಾಪಸ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋಣ. ಅದು ವಾಪಸ್ ಹೋಗಿ ಹೇಳಿದಾಗ ಅಪ್ಪ ಅಮ್ಮ ಬರ್ತಾ ಇರ್ಲಿಲ್ಲ, ಹೋಗಿ ಕೇಳಿ ಈಸ್ಕೊಂಡ್ ಬಾ ವಾಪಸ್, ನೀನೇ ತಗೊಂಡ್ಬರ್ಬೇಕು, ಅದನ್ನ ನೀನೇ ಮಾತಾಡ್ಬೇಕು ಅಂತ ಹೇಳೋರು. ಅಯ್ಯೋ ಹೆಂಗ್ ಮಾತಾಡೋದಂದ್ರೆ ಹಿಂಗೆ ಕಲಿಯೋದು ಮಾತಾಡ್ಬೇಕು ಅಂತ. ಸೊ ಅಪ್ಪ ಟೀಚರ್, ಅಪ್ಪ ಪ್ರೊಫೆಷನಲ್ ಟೀಚರ್, ಅಮ್ಮ ಮನೇಲೆಲ್ಲ ಹೇಳ್ಕೊಡೋದೆಲ್ಲ ಅಮ್ಮನೇ ಹಂಗಾಗಿತ್ತು. ಸೊ ಹಿಂಗ್ ಒಂದು ಸ್ಟ್ರಾಂಗ್ ಆಗಿ ಗಂಡು ಹೆಣ್ಣು ಅಂತ ಹಂಗ್ ನೋಡ್ದೆ, ಇಬ್ರು ಒಂದೇ ತರ ಬೆಳಿಬೇಕು, ಒಂದೇ ರೀತಿಯಲ್ಲಿ ಈ ತರದ್ದು ಆ ವ್ಯಾಲ್ಯೂ ಸಿಸ್ಟಮ್ನ ಆ್ಯಡ್ ಮಾಡಿದೆಯಲ್ಲ, ಅದೆಲ್ಲವೂ ಐ ಥಿಂಕ್ ಇಟ್ ಶೇಪ್ ಮೀ ಆಸ್ ಅ ಪರ್ಸನ್ ಇವಾಗ. ಆ್ಯಂಡ್ ನಾನು ಬೆಳೀತಾ ಈಗ ನನಗೆ ಎಂಥ ಜನದ ಜೊತೆ ನಾನು ಮಿಂಗಲ್ ಆದರೆ ನನ್ನ ಬೆಳವಣಿಗೆ ಆಗತ್ತೆ ಆಸ್ ಅ ಪರ್ಸನ್, ಅದನ್ನೇ ನಾನು ಮಾಡೋದು. ಈಗ ನಾನು ಯಾರನ್ನೋ ಸುಮ್ಮನೆ ಎಲ್ಲರನ್ನು ಮಾತಾಡ್ಸ್ತೀನಿ ಕರೆಕ್ಟು, ಬಟ್ ಯಾರನ್ನ ತುಂಬ ಹತ್ರ ಇಟ್ಕೊಳ್ತೀನಿ, ಅವರಿಂದ ನನಗೆ ಇಲ್ಲ ನನ್ನಿಂದ ಅವ್ರಿಗೆ ಏನೋ ಅದು ಸಿಂಬಯೋಟಿಕ್ ರಿಲೇಶನ್ಶಿಪ್ ಇರಬೇಕು, ಗ್ರೋತ್ ಆಗಬೇಕು. ಆ್ಯಂಡ್ ನಾನೇನು ಬಿಲೀವ್ ಮಾಡ್ತೀನಿ, ಆ ವ್ಯಾಲ್ಯೂ ಸಿಸ್ಟಮ್ ಇನ್ಕ್ರೀಸ್ ಆಗ್ಬೇಕು ಇನ್ನು ಅನ್ನೋದು. ಸೊ ಹಿಂಗೆ ವ್ಯಕ್ತಿತ್ವ ಬೆಳೆಸ್ಕೊಂಡಿರೋದು. ಸೊ ಈಗ ಏನಾದರೂ ಹಂಗೆ ತಪ್ಪಾದಾಗ, ಇಲ್ಲ ಯಾರೋ ಒಬ್ರು ನಾನು ತಪ್ಪಿ ಅಲ್ಲದೆ ಇರುವಾಗ, ಯಾರಿಗೂ ನಾನು ಹರ್ಟ್ ಮಾಡದೇ ಇರುವಾಗ, ಬೇರೆಯವ್ರು ಯಾರಾದರೂ ನನಗೆ ಏನಾದರೂ ಹಂಗೆ ಹೇಳಿದಾಗ ನಾನು ತಗೊಳ್ಳಲ್ಲ, ನಾನು ಹೇಳ್ಬಿಡ್ತೀನಿ. ರೂಡ್ ಆಗಿರಬೇಕು ಅಂತ ಏನಿಲ್ಲ, ಬಟ್ ಅದನ್ನು ಹೇಳ್ಬೋದಲ್ಲ, ಅದನ್ನು ನಾನು ಮಾಡ್ತೀನಿ. ಆ್ಯಂಡ್ ಅದರಿಂದ ಕೆಲವರು ಓಕೆ ನಾನು ತಪ್ಪು ಮಾಡಿದೆ ಅಂತ ಅವ್ರಿಗೆ ಅನ್ಸ್ಬೋದು, ಇನ್ನು ಕೆಲವ್ರಿಗೆ ನಮ್ಮ ಹಕ್ಕು, ನಾನು ಏನು ಬೇಕಾದರೂ ಹೇಳ್ಬೋದು ಯಾರಿಗಾದ್ರು ಅಂತ ಅನ್ಸ್ಬೋದು. ಬಟ್ ಅವಾಗ ನಾವೇನು ಮಾಡ್ಬೋದು, ಅಂಥವ್ರಿಂದ ನಾವು ದೂರ ಇರ್ಬೋದು. ಅದನ್ನು ನಾನು ಮಾಡ್ತೀನಿ. ಕಮೆಂಟ್ಸ್ ಅಫೆಕ್ಟ್ ಆಗ್ತಾ ಇದೆಯಾ, ನಾನು ಅದನ್ನು ನೋಡಲ್ಲ ಅಷ್ಟೇ. ಅದರಿಂದ ಆಗ್ಬೇಕಾಗಿರೋದೇನಿಲ್ಲ. ಇವಾಗ ಯಶೋಧ ಅವರಿಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆದರೆ ನೀವು ಅದನ್ನ ಇನ್ಸ್ಟಾಗ್ರಾಮ್ ಕಾಮೆಂಟ್ ಅಲ್ಲೇ ಹಾಕ್ಬೇಕಂತ ಏನಿಲ್ಲ, ನೀವು ನನಗೆ ಕಾಲ್ ಮಾಡಿ ಹೇಳ್ತೀರಲ್ಲ, ನಂಗೆ ಅಷ್ಟು ಸಾಕು. ಸೊ ಆ ಒಂದು ಜನನ ನಾನು ಹತ್ತಿರದಲ್ಲಿ ಇಟ್ಕೊಂಡಾಗ ನನಗೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಅಂಡ್ ಆ ವ್ಯಾಲಿಡೇಷನ್, ನನ್ನ ಸಿನಿಮಾ ಚೆನ್ನಾಗಿದ್ರೆ ಅವ್ರು ಕ್ರಿಟಿಸೈಸ್ ಮಾಡಿ ಸಿನಿಮಾ ನೋಡ್ಬಿಟ್ಟು ಹೇಳ್ತಾರೆ, ಇಲ್ಲ ಅಂದ್ರೆ ಹೇಳ್ತಾರೆ. ನನ್ನ ವೈಯಕ್ತಿಕ ವಿಷಯಗಳನ್ನ ಕಮೆಂಟ್ ಮಾಡಿ ಮಾತಾಡುವ ಹಕ್ಕು ಯಾರಿಗೂ ಇಲ್ಲ. ಅದು ನಮ್ಮ ಅಪ್ಪ ಅಮ್ಮನೂ ಮಾಡಬಾರ್ದು ಪಾಯಿಂಟ್ ಆದ್ಮೇಲೆ. ಸೊ ಅದನ್ನ ನಾನು ಬಿಲೀವ್ ಮಾಡೋ ಅಂಥದ್ದು. ಆ್ಯಂಡ್ ಈಗ ಸ್ಟಾರ್ಟಿಂಗಲ್ಲಿ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ, ನಾನೇನು ಒಂದು ಮಾಡ್ತಾ ಇಲ್ವಲ್ಲ, ನನ್ನ ಸುತ್ತಮುತ್ತ ಇರೋರೆಲ್ಲ ಎಷ್ಟು ಒಳ್ಳೇದು ಹೇಳ್ತಾರೆ, ಇವ್ರು ಯಾರೋ ಎಲ್ಲಿಂದನೋ ಕೂತು ನನಗೆ ಹಿಂಗೆ ಕಮೆಂಟ್ ಹಾಕ್ಬಿಟ್ರಲ್ಲ ಅಂತ ನನ್ಗೆ ಅಫೆಕ್ಟ್ ಆಗಿದ್ದುಂಟು. ಬಟ್ ಅದಾದ್ಮೇಲೆ ಅದು ಅವರ ಮನಸ್ಥಿತಿ ತೋರಿಸ್ತಾ ಇದೆ, ನಾನಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ನನ್ನ ತಲೆಗೆ ಅದನ್ನ ಹಾಕೊಳ್ಳೋಕೆ ಟೈಮ್ ತಗೊಳ್ತು. ಬಟ್ ಈಗ ಐ ಥಿಂಕ್ ನಾನು ಐ ಮಟ್ ಪೀಸ್, ಅದೇನು ವ್ಯಾಲ್ಯೂ ಕೊಡಲ್ಲ. ಎಸ್, ಕನ್ನಡ ಸಿನಿಮಾ ಅಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಬಿಡಿ. ನೀವು ಚೆನ್ನಾಗಿ ಹೇಳಿದ್ರೆ ಅದನ್ನ, ಅಂದರೆ ಸಿನಿಮಾ ಅಭಿಮಾನಿಗಳನ್ನ ಅಂತ. ಸೊ ಸಿನಿಮಾ ಅಭಿಮಾನಿಗಳಿಗೆ ನಾನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮಾರ್ನಮಿ ಸಿನಿಮಾದ ಒಂದಿಷ್ಟು ಗ್ಲಿಮ್ಸ್ ನೋಡಿದಾಗ ನಿಮಗೊಂದು ಅರ್ಥ ಆಗಿರುತ್ತೆ, ಇದರಲ್ಲಿ ಏನೋ ಒಂದಿದೆ, ನಾವು ದುಡ್ಡು ಕೊಟ್ಟು ನೋಡಿದ್ರೆ ಇದಕ್ಕೆಲ್ಲೂ ಮೋಸ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಇದೊಂದು ಎಕ್ಸ್ಪೀರಿಯನ್ಸ್ನ ಮಾಡಿ, ಆಮೇಲೆ ನೀವು ತುಂಬ ಖುಷಿ ಪಡ್ತೀರ. ಅಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ಎಸ್, ನಿಮ್ಮ ಕಡೆಯಿಂದ ಯಾಕೆ ನೀವು ಬಂದು ನೋಡಬೇಕು ಅಂದರೆ, ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್. ನೀವು ಸಿನಿಮಾ ಥಿಯೇಟ್ರಲ್ಲಿ ಕೂತು ಆ ಒಂದು 2 ಗಂಟೆ 15 ನಿಮಿಷ ಏನು ಆ ಒಂದು ಟೈಮ್ ಇದೆ, ಅಷ್ಟು ಎಂಟರ್ಟೈನ್ಮೆಂಟ್ ತಗೊಂಡು ನಮ್ಮ ಒಂದು ಪ್ರಪಂಚದಲ್ಲಿ ಇದ್ದು ಖುಷಿಪಟ್ಟು ಅಳ್ತಿರೋ, ನಗ್ತಿರೋ, ಇಲ್ಲ ನಾಚ್ಕೊಳ್ತಿರೋ, ಅದೆಲ್ಲವನ್ನೂ ಮಾಡಿ ಆ ಒಂದು ಎಮೋಷನ್ಸ್ನ ನೀವು ಜೀವಿಸಿ ಹೊರಗಡೆ ಹೋಗ್ತೀರಾ. ಆ್ಯಂಡ್ ನೀವು ಕೊಟ್ಟಿರೋ ಅಷ್ಟು ದುಡ್ಡಿಗೆ ನಾವು ಬೆಲೆ ಕೊಡ್ತೀವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸು. ಸೊ ಹಾಗಾಗಿ ನೀವು ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ನಿಮ್ಮೆಲ್ರಿಗೂ ಸಖತ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ವಿಚಾರಗಳಿದೆ, ನಂಗೆ ಗೊತ್ತೇ ಆಗಲಿಲ್ಲ ಟೈಮ್ಗಳು ಇಷ್ಟು ಪಾಸ್ ಆಗಿದ್ದು. ಅಷ್ಟು ವಿಚಾರಗಳನ್ನ ಇಬ್ಬರು ಇಟ್ಕೊಂಡಿದ್ದೀರಾ. ಸೊ ಆಫ್ಟರ್ ಸಿನಿಮಾ ಆದ ಬಳಿಕ, ರಿಲೀಸ್ ಆದ ಬಳಿಕ ಸಕ್ಸಸ್ಸಲ್ಲಿ ಮತ್ತೆ ಕೂತ್ಕೊಂಡು ಹಿಂಗೆ ಮಾತಾಡೋಣ. ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಕೂಡ ಕನ್ನಡ ಅಷ್ಟೇ ಇಲ್ಲ, ಇನ್ನೂ ಹೊರ ಲ್ಯಾಂಗ್ವೇಜ್ಗಳಲ್ಲಿ ದೊಡ್ಡ ಸಿನಿಮಾಗಳನ್ನು ಮಾಡಿ ಕನ್ನಡಕ್ಕೆ, ಕನ್ನಡ ಇಂಡಸ್ಟ್ರಿಗೆ ಹೆಸರನ್ನು ತಂದುಕೊಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನ್ನ ಜೊತೆ ಇದೀಗ ನಿಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ತುಮ್ಮಿನಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೊಮ್ಮೆ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸರ್. ಬಂಗಾರದ ಮನುಷ್ಯ ಆಗಿದ್ದೀರಾ ಸರ್ ಇವತ್ತು ನೀವು. ಬಂಗಾರ ಹಾಕಿ ನಿಮ್ಮ ಮನಸ್ಸು ಬಂಗಾರವೇ, ಇವತ್ತು ಬಂಗಾರದಲ್ಲಿ ಮುಚ್ಚಿ ಹೋಗಿದ್ದೀರಾ ಅಂತ. ಎಸ್, ಏನು ಮಾರ್ನಮಿ ಸಿನಿಮಾದ ಡೈರೆಕ್ಟರ್ ನನ್ನ ಜೊತೆ ಇದೆ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಪ್ರಸಾದ್ ಇವಾಗ ಹೆಸರು ಚೇಂಜ್ ಮಾಡಿದ್ದಾರೆ, ಕಾರಣ ಏನು ಅಂತ? ಆರು ಏನು 6 ಇಲ್ಲ 6 ಅಂತಲ್ಲ, ಅದೊಂದು ಕೇಳಿದ್ವಿ ಒಂದು ಕಡೆ, ಈ ಥರ ಹೆಸರು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅವರೊಂದು ಲೆಟರ್ ಸಜೆಸ್ಟ್ ಮಾಡ್ತಾರೆ, ಪ್ಲಸ್ ನಂಬರ್ಸ್ ಹೇಳ್ತಾರೆ, ಇಷ್ಟು ಲೆಟರ್ಸ್ ಇರಬೇಕು ಅಂತ. ಸೊ ಅದ್ರ ಪ್ರಕಾರವಾಗಿ ಪ್ರಸಾದ್ ಇದ್ದಿದ್ದು ರಿಷಿತ್ ಶೆಟ್ಟಿ ಆಯಿತು. ರಿಷಬ್ ಏನು ಸರ್? ರಿಷಬ್ ಶೆಟ್ಟಿ, ರಿಷಿತ್ ಶೆಟ್ಟಿ ಹಾವಳಿಯ ಇಂಡಸ್ಟ್ರಿಯಲ್ಲಿ ಅಂತ ಗೊತ್ತಿಲ್ಲ, ಆದ್ರೂ ಒಳ್ಳೇದೆ ಅಲ್ವಾ? ಸ್ವಲ್ಪ ನೋಡೋದಕ್ಕೂ ಹಂಗೆ ಕಾಣಿಸ್ತಾರಲ್ಲ ಸರ್.
ಎಸ್ ಪ್ರಕಾಶ್ ಸರ್, ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಒಂದು ಅದ್ಭುತ ಕಲಾವಿದೆ ಸರ್ ನೀವು. ನಿಮ್ಮ ಕಾಂತಾರ ಆಗಿರ್ಬೋದು, ಸೂ ಫ್ರಮ್ ಸೋ ಆಗಿರ್ಬೋದು, ಹೀಗೆ ನೀವು ಯಾವ ಸಿನಿಮಾ ಮಾಡಿದರೂ ಕೂಡ ಅಲ್ಲಿ ಕಿಂಗೆ ಸರ್ ನೀವು. ಸೊ ಈಗ ಮಾರ್ನಮಿ ಸಿನಿಮಾದಲ್ಲೂ ಕೂಡ ನೀವು ನಮ್ಮನ್ನು ಭರ್ಜರಿಯಾಗಿ ಅನ್ಸೋದಕ್ಕೆ ಬರ್ತಾ ಇದ್ದೀರಾ, ನಿಮ್ಮ ರಿಯಾಕ್ಷನ್? ಶೆಟ್ರೆ, ಆ್ಯಕ್ಚುಲಿ ನಂದು ರಿಷಿತ್ ಸ್ವಲ್ಪ ಹಳೆ ಪರಿಚಯ. ಸೊ ಈ ಸಿನಿಮಾ ಇವರು ರೈಟಿಂಗ್ ಪ್ರೋಸೆಸ್ ಟೈಮಲ್ಲಿ ನನಗೆ ಕಾಲ್ ಮಾಡಿದರು. ಹೀಗೆ ಒಂದು ಸಿನಿಮಾ ಮಾಡ್ತಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು, ನೀವು ರೈಟಿಂಗಿಗೆ ಬರಬೇಕು ಅಂತ ಕೇಳಿದರು. ಬಟ್ ನಂಗೆ ಟೈಮ್ ಕೊಡೋಕ್ಕಾಗಿಲ್ಲ. ಆದರೂ ಏನೆಲ್ಲ ಫೋನೆಲ್ಲ ಮಾತಾಡ್ತಿದ್ವಿ. ಆ್ಯಂಡ್ ಸುದ್ದಿ ಅಂತ ನಮ್ಮ ಮಂಗಳೂರು ಹುಡುಗನೇನಪ್ಪ, ಆ ಒಂದು ಲೈನ್ ಇದು. ಸೊ ಆಮೇಲೆ ಇವರು ಕೂತ್ಕೊಂಡು ಚೆನ್ನಾಗಿ ಮಾಡಿದರು. ನಾನೊಂದು 2 ದಿನ ಆದರೂ ಬರ್ತೀನಿ ಅಂತ ಹೇಳಿದೆ, ಅದು ಕೊಡೋಕ್ಕಾಗಿಲ್ಲ ಲಾಸ್ಟಿಗೆ. ಅದೊಂದು ಬೇಜಾರಿದೆ, ಕೂತ್ಕೋಬೋದಿತ್ತು ಅನ್ನುವಂಥದ್ದು. ಆ್ಯಂಡ್ ಒಂದು ಜನ ಸಜೆಸ್ಟ್ ಮಾಡಿದ್ದೆ, ಬಟ್ ಇವರೇ ಚೆನ್ನಾಗಿ ಮಾಡಿದರೆ. ಆಮೇಲೆ ಎಲ್ಲ ಆದಮೇಲೆ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಕಾಲ್ ಮಾಡಿದ್ವಿ. ಹೀಗೆ ಮಂಗಳೂರಲ್ಲಿದ್ದರು, ಆಫೀಸ್ ಮಾಡಿಕೊಂಡು. ಸೊ ಹೋಗಿದ್ದೆ, ನರೇಶನ್ ಕೊಟ್ಟರು, ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ಒಂದಷ್ಟು ಪಾತ್ರಗಳ ಬಗ್ಗೆ ಹೇಳಿದರು, ಕಾಸ್ಟಿಂಗಿಗೆ ಹೆಲ್ಪ್ ಬೇಕು ಅಂತ. ಸೊ ಒಂದಷ್ಟು ಪಾತ್ರಗಳಿಗೆ ಸಜೆಸ್ಟ್ ಮಾಡಿದ್ದೆ, ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಕೂಡ. ಸೊ ಒಂದು ಒಳ್ಳೆ ಸಿನಿಮಾ ನಾವು ಈಗ ಹೇಳಿದ್ರೆ ತಪ್ಪಾಗುತ್ತೆ, ಬಟ್ ನಮಗೆ ಧೈರ್ಯ ಇದೆ. ಒಂದು ಒಳ್ಳೆ ಕಂಟೆಂಟು, ಖಂಡಿತವಾಗ್ಲೂ ಇಷ್ಟಪಡುವಂಥ ಒಂದು ಸಿನಿಮಾ ಇದು. ಎಲ್ಲ ಇದೆ, ಏನು ಬೇಕು ಸಿನಿಮಾ ಅಂದ್ಕೊಂಡ್ರೆ ಎಲ್ಲ ಬೇಕು, ಅದೆಲ್ಲ ಇದೆ. ಓಕೆ, ನಿಮ್ಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿ? ಸ್ಪೆಷಲಿ ನನಗೆ ಯಾಕೆ ಇಷ್ಟ ಅಂದರೆ, ನಾರ್ಮಲ್ ಆಗಿ ಎಲ್ಲ ಸಿನಿಮಾಗಳಲ್ಲಿ ಹೆಚ್ಚು ಹಾಸ್ಯ ಪಾತ್ರಗಳನ್ನ ಜಾಸ್ತಿ ಮಾಡಿರುವಂಥದ್ದು. ಬೇರೆ ಥರ ಪಾತ್ರಗಳು ಪ್ಲೇ ಮಾಡಿದ್ದೀನಿ. ಆ ಥರ ಈ ಥರ ಒಂದು ಎಮೋಷನ್ಸ್, ಒಂದು ಹ್ಯೂಮರ್ ಜೊತೆ ಒಂದು ಎಮೋಷನು ಕ್ಯಾರಿ ಆಗುತ್ತೆ ಆ ಪಾತ್ರದ್ದು. ಸೊ ಅದು ನಮಗೆ ರಿಷಿ ಶೆಟ್ಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅದನ್ನು ನಾನು ಎಷ್ಟು ನಿಭಾಯಿಸಿದ್ದೀನಿ ಗೊತ್ತಿಲ್ಲ, ಬಟ್ ದಿ ಬೆಸ್ಟ್ ಕೊಟ್ಟಿದ್ದೀನಿ. ಸೊ ಅದಕ್ಕೊಂದು ತೃಪ್ತಿ ಇದೆ. ಒಂದು ಬೇರೆ ಥರ ಜನ ನೋಡ್ಬೋದು, ನನ್ನ ಎಮೋಷನಲ್ ಕೂಡ ಪ್ಲೇ ಮಾಡ್ತಾರೆ ಅನ್ನೋದು. ನಾಟಕದಲ್ಲಿ ಸುಮಾರು ಮಾಡಿದ್ದೆ, ಊರ ಕಡೆ ನಾಟಕದಲ್ಲೆಲ್ಲ ಅಂಥ ಸೀರಿಯಸ್ ಗಂಭೀರ ಪಾತ್ರಗಳನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ತುಂಬ ಕಮ್ಮಿ ಮಾಡಿರೋದು. ಸೊ ಇದರಲ್ಲೂ ಆ ಥರದೊಂದು ಜರ್ನಿ ಕೂಡ ಸ್ಟಾರ್ಟ್ ಆಗ್ಬೋದು ಅನ್ನುವಂಥ ಒಂದು ಆಸೆ ಇದೆ. ಸೊ ಆಗುತ್ತೆ ಸರ್, ನೀವು ಇದ್ದಲ್ಲೇ ಏನೋ ಮ್ಯಾಜಿಕ್ ಇದ್ದೇ ಇರುತ್ತೆ ಸರ್. ಸರ್ ರಿಷಿತ್ ಅವರು, ಸೊ ನೀವು ಸಹ ನಿರ್ದೇಶಕರಾಗಿ ಈಗ ಸ್ಯಾಂಡಲ್ವುಡ್ನಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ. ಅಂದರೆ ಒಂದು ಕನಸಲ್ಲ ಇದು. ಸಿನಿಮಾದಲ್ಲಿ ಕೆಲಸ ಮಾಡೋದೇ ಒಂದು ಕನಸಾಗಿತ್ತು. ನಿರ್ದೇಶಕ ಆಗ್ತಿರೋದು ಡಬಲ್ ಬೋನಸ್ ಪಾಯಿಂಟ್. ತುಂಬ ಕಷ್ಟ ಅಂತ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಿರ್ದೇಶಕರೇ ಕಿಂಗ್ ಆಗಿರ್ತಾರೆ. ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು? ಅಂದರೆ ಯಾರು ನಂಗೆ ಆ ಥರ ಫೀಲ್ ಮಾಡಿಸ್ಲಿಲ್ಲ. ಅವರೆಲ್ಲರೂ ದೊಡ್ಡ ಆರ್ಟಿಸ್ಟ್ಗಳು ಹೌದು, ಬಟ್ ಅವ್ರು ಯಾರು ನಂಗೆ ಆ ಥರ ನನಗೆ ಆ ಭಾರನ ಹಾಕಲಿಲ್ಲ ಯಾರು ತಲೆ ಮೇಲೆ. ನೀನು ಆರಾಮಾಗಿ ಮಾಡ್ಕೊಂಡು ಹೋಗು, ನಿಂಗೆ ಏನು ಬೇಕು ಕೇಳು, ಏನು ಪರ್ಫಾರ್ಮೆನ್ಸ್ ಬೇಕು ಕೇಳು, ಏನು ಸಪೋರ್ಟ್ ಬೇಕು ಕೇಳು, ನಾವು ಮಾಡ್ತೀವಿ ಅಂತಲೇ ಮಾಡಿರೋದು. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಲ್ಸೋ, ಚರಣ್ ಸರ್ ಆಗಿರ್ಬೋದು, ನಮ್ಮ DOP ಶಿವಸೇನ ಆಗಿರ್ಬೋದು, ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ನಾನು ಹೊಸಬ ಅಂತ ಎಲ್ಲೂ ನನ್ನನ್ನು ಇದು ಮಾಡಿದೆ. ಹೊಸಬ್ನಿಗೆ ಏನು ಸಪೋರ್ಟ್ ಮಾಡಿದ್ರೆ ಅವ್ನು ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ಕೊಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಆರಾಮಾಗಿ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಆರಾಮಾಗಿ ಕೆಲಸ ಮಾಡಿಕೊಂಡು ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿತ್ತು. ಓಕೆ, ಏನೇನು ಅಂಶಗಳಿದ್ದಾವೆ ಸರ್ ನೀವು ಡೈರೆಕ್ಟ್ರು ಹೇಳೋದಾದರೆ? ತುಂಬ ಅಂಶಗಳಿದೆ. ಅಂದರೆ ಒಂದು ಕಥೆನ ನಾವು ಯಾವ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದು, ಬಟ್ ಈ ಕಥೆನ ಹೇಳಿರೋ ರೀತಿ ತುಂಬ ನ್ಯಾಚುರಲ್ ಆಗಿದೆ. ಕೂತ್ಕೊಂಡು 2.5 ಗಂಟೆ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಓಕೆ ಇದನ್ನು ನಾನು ಎಲ್ಲೋ ಕೇಳಿದ್ದೀನಿ, ಎಲ್ಲೋ ನೋಡಿದ್ದೀನಿ ಅನ್ನೋ ಥರದಲ್ಲೇ ಫೀಲ್ ಆಗುತ್ತೆ. ಅಂದರೆ ನಮ್ಮ ಸುತ್ತಮುತ್ತ ಎಲ್ಲೋ ನಡೆದಿರೋ ಒಂದು ಘಟನೆನೇ ನೋಡ್ತಾ ಇದ್ದೀನಿ ಅನ್ನೋ ಥರದಲ್ಲೇ ಫೀಲ್ ಆಗಿರುತ್ತೆ. ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಪ್ಲಸ್ ಸಿನಿಮಾದಲ್ಲಿ ಇರಬೇಕಾಗಿರುವಂಥ ಎಲ್ಲ ಅಂಶಗಳು ಇದೆ. ಒಂದು ಆ್ಯಕ್ಷನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಒಳ್ಳೊಳ್ಳೆ ಹಾಡುಗಳಾಗಿರ್ಬೋದು, ವಿಜುವಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಇರುವಂಥ ಒಂದು ಪರ್ಫೆಕ್ಟ್ ಪ್ಯಾಕೇಜ್. ಎಲ್ಲ ಹಿಟ್ ಸಿನಿಮಾಗಳಲ್ಲಿ ನಿಮ್ಮ ಪಾತ್ರ ದೊಡ್ಡದಾಗೇ ಇತ್ತು. ಈಗ ನಾವು ಮಲ್ಕೊಂಡು ಕಣ್ಣು ಮುಚ್ಚಿದ್ರು ಓಡಿರಾ ಅನ್ನೋದೇ ಕೇಳಿಸುತ್ತೆ ನಮಗೆ. ಆ ಒಂದು ಲೈನ್ ಕೂಡ ಯಾವ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ಎಷ್ಟು ಖುಷಿಯಲ್ಲಿದ್ದಾರೆ ಸರ್ ಈಗ? ಮಾರನೇ ಮೀಟ್ ಆದರೆ ಇನ್ನೂ ದೊಡ್ಡ ಖುಷಿ ನಮಗೆ. ಹ್ಯಾಟ್ರಿಕ್ ಹಿಟ್. ಸೊ 2 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್. ಕಾಂತಾರದ ನಿರೀಕ್ಷೆಯಲ್ಲಿ ಇದ್ವಿ, ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಆಗುತ್ತೆ ಏನೋ ಅಂತ. ಬಟ್ ಸೂಫ್ರಮ್ ಸಹ ನಮಗೆ ಸರ್ಪ್ರೈಸ್ ಆಗಿತ್ತು ಅಂತಾರೆ. ಅಂದರೆ ಆ ಸಿನಿಮಾ ಒಳ್ಳೆ ಸಿನಿಮಾ, ಡೆಫಿನೆಟ್ ಆಗಿ ಜನ ಇಷ್ಟಪಡ್ತಾರೆ, ಒಂದು ಮಟ್ಟಕ್ಕೆ ಆಗುತ್ತೆ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿ ಇದ್ದಿದ್ದು. ಬಟ್ ಅದು ಬೇರೆ ಲೆವೆಲಿಗೆ ಕರ್ಕೊಂಡೋಯ್ತು. ಕಂಟೆಂಟ್ ಇರೋದರಿಂದ ಜನ ಖಂಡಿತ ಇಷ್ಟಪಡ್ತಾರೆ. ಕಂಟೆಂಟ್ ಜೊತೆ ಅದೇ ಸಿನಿಮಾಕ್ಕೆ ಏನು ಬೇಕು ಎಲ್ಲ ಇದೆ. ಒಳ್ಳೊಳ್ಳೆ ಕತೆ ಆರ್ಟಿಸ್ಟ್ಗಳಿದ್ದಾರೆ. ಸಿನಿಮಾಟೋಗ್ರಫಿ ಶಿವಶಾನ್ ಅವರಿದ್ದಾರೆ. ಚರಣ್ ರಾಜ್ ಮ್ಯೂಸಿಕ್ ಆಲ್ರೆಡಿ ಒಂದು ಹಾಡು ಬಂದು ಈಗ ಹಿಟ್ ಆಯಿತು, ಓ ಮಾರಾಯ ಅಂತ ಗೊತ್ತಾ. ಸೊ ಎಲ್ಲನೂ ಇದೆ.
ಸೊ ಅದಕ್ಕೆ ಅರ್ಜುನ್ ಮಾಸ್ಟರ್ ಅವ್ರ ಫೈಟ್ ಇದೆ. ಸೊ ಖಂಡಿತವಾಗ್ಲೂ ಜನ ಇಷ್ಟಪಡ್ತಾರೆ. ಎಲ್ಲ ಏನು ಬೇಕು ಎಲ್ಲ ಇದೆ. ಓಕೆ, ಬಂದು ನೋಡಿ ಅಷ್ಟೇ. ಅಷ್ಟೇ. ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್ ಮಾರ್ನಮಿ ಅಂತ ಬಂದಾಗ ನಿಮಗೆ? ಮಾರ್ನಮಿ ಅಂತ ಬಂದಾಗ ಒಂದು ಫ್ಯಾಮಿಲಿ ಥರ ಇದ್ವಿ ನಾವು. ಅದೊಂದು ದೊಡ್ಡ ಪ್ಲಸ್. ಅಂದರೆ ಎವ್ರಿ ಒನ್, ಎಲ್ಲ ಡಿಪಾರ್ಟ್ಮೆಂಟ್ನವರು ಅಲ್ಲಿ ತುಂಬ ಒಟ್ಟಾಗಿ ಒಂದೇ ಥರ ಆ ಮೈಂಡ್ ಸೆಟ್ ಇದ್ದ ಕಾರಣ ಎಲ್ಲೂ ಯಾವುದು ಒಂಥರ ಏನು ಮೂಡಿ ಥರ ಬಿಹೇವ್ ಮಾಡೋದು ಅಥವಾ ಏನು ಅದು ಇರಲಿಲ್ಲ ಸೆಟ್ಟಲ್ಲಿ. ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರು ಯಾವಾಗಲೂ ಸೆಟ್ಟಲ್ಲಿ ಇರೋರು. ಅವ್ರು ಏನು ಬೇಕು ಅದು ಇಮ್ಮಿಡಿಯೇಟ್ ಅದಕ್ಕೆ ಒಂದು ಇದು ತೊಗೊಳ್ತಾ ಇದ್ರು. ಅಂದರೆ ಏನಾದರೂ ಸಮಸ್ಯೆಗಳಿದ್ರೆ ಇಮ್ಮಿಡಿಯೇಟ್, ಇವನ್ ಪ್ರೊಡಕ್ಷನ್ ವಿಚಾರ ಆಗಿರ್ಬೋದು, ಇನ್ನು ಏನು ಚೆನ್ನಾಗಿಲ್ಲ ಇಲ್ಲ ಇಮ್ಮಿಡಿಯೇಟ್ ಚೇಂಜ್ ಮಾಡ್ತಾಯಿದ್ರು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾಯಿದ್ರು ಎಲ್ಲನೂ. ಈಗ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಬೇಕಿದ್ರೆ ಅಲ್ಲೂ ಅಷ್ಟೇ, ಇಲ್ಲ ಇವ್ರಿಗೆ ಒಂದು ಆಸೆ ಇರುತ್ತೆ, ಇದು ದೊಡ್ಡ ಸೆಟಪ್, ಇಲ್ಲಿ ಹಿಂಗೆ ಬೇಕಿತ್ತು, ಇವ್ರು ಸ್ವಲ್ಪ ನನಗೆ ಅವರಂಗೆ ಹೇಳಿ ಏನು ಬೇಕು ಅಂತ ಆ ಥರ ತುಂಬ ಚೆನ್ನಾಗಾಗ್ತಿತ್ತು. ಸೊ ಅದಕ್ಕೆ ಆ ಸೆಟ್ಟಲ್ಲಿ ಇವಾಗ ಕೆಲವು ಸೆಟ್ಟೆಲ್ಲ ವೈಬ್ ಇರಲ್ಲ, ಅವರವರಷ್ಟೇ ಇರ್ತಾರೆ ಕೆಲಸ ಮಾಡಿಕೊಂಡು. ಏನು ನಾವು ಹೋಗ್ತೀವಿ, ನಮ್ಮ ಕೆಲಸ ಮಾಡ್ತೀವಿ, ಬರ್ತೀವಿ. ಇದು ಹಂಗಲ್ಲ, ನಾವು ಅಲ್ಲಿ ನಮ್ಮದು ಮುಗ್ದು ಅಲ್ಲೇ ಮಾತಾಡಿಕೊಂಡು ಕೂತ್ಕೊಂಡು ಗಮ್ಮತ್ತು ಮಾಡ್ತಾ ಇದ್ವಿ. ಸೊ ಒಂಥರ ಫ್ಯಾಮಿಲಿ ಟ್ರೀಟ್ ಥರ ಇತ್ತು ಸಿನಿಮಾ ಅನ್ನೋದಕ್ಕಿಂತ. ಮತ್ತೆ ಊರು ಬೇರೆ ಅಲ್ವಾ, ಸೊ ಆ ಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಈ ಮಾರ್ನಮಿ ಒಳಗೆ ಏನಿದೆ ಸರ್? ಮಾರ್ನಮಿ ಒಳಗೆ ದಸರಾ ಇದೆ. ದಸರಾ ಖಂಡಿತ ಇದೆ. ದಸರಾ ನೀವು ಹಿಂಗೆ ನೋಡಿದ್ದೀರ ಲೈವ್ ಆಗಿ. ಇದು ಸಿನಿಮಾದಲ್ಲಿ ಒಂದು 3 ಕ್ಯಾಟಗರಿಲಿ ಬರುತ್ತೆ. ಸೊ ಅದನ್ನು ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹುಲಿವೇಷ ಅಂದರೂ ನೀವು ನೋಡಿದ್ದೀರಾ, ಎಲ್ಲ ಕಡೆ ನೋಡಿರ್ತೀರ. ಬಟ್ ಇದರಲ್ಲಿ ಅದು ಏನಕ್ಕೆ ಬೇಕು ಅನ್ನೋದಿದೆ. ಹುಲಿವೇಷ ಅನ್ನೋದ್ರ ಅದರ ಇಂಪಾರ್ಟೆನ್ಸ್ ಏನು, ಅದು ಏನಕ್ಕೆ ಹಾಕ್ತಾಯಿದ್ರು, ಅದರ ಪ್ರಾಮುಖ್ಯತೆ ಏನು, ಅದರ ಹಿನ್ನೆಲೆ ಏನು, ಅದಕ್ಕೆ ದೈವಶಕ್ತಿ ಅನ್ನೋದು ಏನಿದೆ, ಅದು ಏನಕ್ಕೆ ಹಾಕ್ತಾಯಿದ್ರು ಅನ್ನೋದು ಎಲ್ಲದನ್ನು ನೀಟಾಗಿ ಈ ಸಿನಿಮಾದಲ್ಲಿ ಒಂದು ಕಥೆಯ ಮೂಲಕ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಶೆಟ್ರು. ಸರ್, ಈಗ ಕಾಂತಾರ, ಆಮೇಲೆ ನಮ್ಮ ಸೂಫ್ರಮ್ಸು ಎಲ್ಲ ಮಂಗಳೂರು ಸೊಗಡು, ಇದು ಕೂಡ ಅದೇ ಕಂಪ್ಲೀಟ್ ಹಂಗೆ ಕಾಣಿಸಿದೆ ನನಗೆ. ಇದೆಲ್ಲ ನೋಡುವಾಗ ಸ್ವಲ್ಪ ಏನಿದೆ, ಏನು ಭಿನ್ನವಾಗಿ ಹೇಗೆ ನಿಲ್ಲುತ್ತೆ ಅಂತ ಹೇಳಿ, ಆ ಕತೆಗೂ ಈ ಕತೆಗೂ ಏನು ಭಿನ್ನ ಇದೆ ಅಂತ? ತುಂಬ ಡಿಫ್ರೆನ್ಸ್ ಇದೆ, ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಅಂದರೆ ಕಾಂತಾರ ಅದು ಬೇರೆ ಒಂದು ಸೂಫ್ರಮ್ಸೋ ಸ್ವಲ್ಪ ನಿಯರ್ ಅಂತ ಅನ್ಸುತ್ತೆ. ಸೂಫ್ರಮ್ಸೋನು ನಿಮಗೆ ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ ಪ್ಲಸ್ ಒಂದಿಷ್ಟು ಜನರು ಅದು ಏನು ಕತೆ ಇತ್ತಲ್ಲ, ಪ್ಲಸ್ ಕಾಮಿಡಿ ಜಾನರ್ ಅದಿದೆ. ಬಟ್ ಇಲ್ಲಿ ನಿಮಗೆ ಕಾಮಿಡಿನೂ ಇದೆ, ಬಟ್ ಇಟ್ಸ್ ಒಂದು ಸೀರಿಯಸ್ ಸಬ್ಜೆಕ್ಟ್. ನೋಡ್ತಾ ಹೋಗ್ತಾ ಅದು ಸೀರಿಯಸ್ ಆಗ್ತಾನೆ ಹೋಗುತ್ತೆ ಸಿನಿಮಾ. ಸೊ ತುಂಬ ಅಂದರೆ ನ್ಯಾಚುರಲ್ ಆಗಿ ಇಷ್ಟ ಆಗುತ್ತೆ. ಕಾಮಿಡಿ ಅಂದರೆ ನಾವು ತುಂಬ ಕಾಮಿಡಿಯನ್ನು ಎಲ್ಲೂ ಇದು ಮಾಡಿಲ್ಲ. ಪ್ರಕಾಶನ ಹೇಳ್ದಂಗೆ ಪ್ರಕಾಶನ ಎಲ್ಲರಿಗೂ ಗೊತ್ತು. ಬಟ್ ನಾವು ಪ್ರಕಾಶನನ ಒಂದು ಮೊಟ್ಟೆ ಕತೆ ನೋಡಿದಾಗ ಪ್ರಕಾಶನ ಇಡೀ ಸಿನಿಮಾ ಒಂದು ತೂಕ ಆದರೆ ಲಾಸ್ಟ್ ಪ್ರಕಾಶನ ಒಂದು ಸೀನ್ ಬರುತ್ತೆ, ಅದು ಒಂದು ತೂಕ. ಸೊ ಅಂದರೆ ಒಬ್ಬ ಎಲ್ಲರನ್ನೂ ನಗ್ಸೋಕ್ಕೆ ಸಾಮರ್ಥ್ಯ ಇರೋರು ಬೇಗ ಅಳಿಸ್ಬಿಡ್ತಾರೆ ಆಡಿಯನ್ಸ್ನ. ಸೊ ಅದೊಂದು ಕೆಪಾಸಿಟಿ ಪ್ರಕಾಶನ ಹತ್ರ ತುಂಬ ಇದೆ. ಏನಕ್ಕೆಂದರೆ ಅವ್ರದ್ದೊಂದು ನಾಟಕ ರೀಸೆಂಟ್ ತುಂಬ ದೊಡ್ಡ ಹಿಟ್ ಆಗಿತ್ತು ಮಂಗಳೂರಲ್ಲಿ, ಕತೆ ಎಡ್ಡೆ ಉಂಡು ಅಂತ. ಸೊ ಅಲ್ಲೆಲ್ಲ ಕ್ಲೈಮ್ಯಾಕ್ಸಲ್ಲಿ ಪ್ರಕಾಶನದ ಒಂದು ಪೋರ್ಷನ್ ಬರುತ್ತೆ, ಅದನ್ನು ನೋಡ್ಲಿಕ್ಕೋಸ್ಕರನೇ ಜನ ಬರ್ತಾ ಇದ್ದಿದ್ದು, ಸೇರ್ತಾ ಇದ್ದಿದ್ದು. ಸೊ ಅಷ್ಟು ತಾಕತ್ತು ಇದೆ ಅವ್ರ ಹತ್ರ ಒಂದು ಎಮೋಷನಲ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಲಿಕ್ಕೆ. ಸೊ ಅದನ್ನು ಈ ಸಿನಿಮಾದಲ್ಲಿ ಇದೆ. ಸೊ ಅದು 2 ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ. ಎಸ್ ಸರ್, ಫೈನಲಿ ನಮಗೆ ಪ್ರಸಾದ್ ಈಗ ರಿಷಿತ್ ಶೆಟ್ಟಿ ಆಗಿದ್ದಾರೆ. ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಿಬಿಡಿ ಸರ್. ಎಸ್, ನನ್ನ ಪರಿಚಯ, ನಾನು ರಿಷಿತ್ ಶೆಟ್ಟಿ, ಕುಂದಾಪುರದ ಪಡುಕೋಣೆಯವನು, ಊರು ನಮ್ಮದು. ಸೊ ನಾನೊಂದು 2016ರಿಂದ ಸಿನಿಮಾ ರಂಗದಲ್ಲಿ ಎಲ್ಲ ರೀತಿಯ ಕೆಲಸಗಳು, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ, ಎಲ್ಲ ರೀತಿಯ ಕೆಲಸಗಳಲ್ಲೂ ತೊಡಗಿಸ್ಕೊಂಡು ಇವಾಗ ಮಾರ್ನಮಿ ಮೂಲಕ ಮೊದಲ ಬಾರಿಗೆ ನಿರ್ದೇಶಕನಾಗಿ ಬರ್ತಾ ಇದ್ದೀನಿ. ಸೊ ಇಷ್ಟರವರೆಗೆ ಬೇರೆ ಎಲ್ಲ ನಿರ್ದೇಶಕರುಗಳಿಗೆ, ಎಲ್ಲ ಹೊಸ ನಿರ್ದೇಶಕರುಗಳಿಗೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಜನಗಳು, ನನಗೂ ಅದೇ ರೀತಿ ಸಪೋರ್ಟ್ ಮಾಡಲಿ, ಬಂದು ಸಿನಿಮಾ ನೋಡಲಿ ಥಿಯೇಟ್ರಲ್ಲಿ. ಎಸ್, ನಿಮ್ಮ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ಆ ಕೊರಗಜನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ನೀವಿದ್ದಲ್ಲಿ ಸಕ್ಸಸ್ ಖಂಡಿತ ಕನ್ಫರ್ಮು. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಮಾರ್ನಮಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.